ಕನ್ನಡಲಿ ಬೋಧಿಸುತ್ತ ಜನರ ವೇದಾಮತಿ ಕೆಡಸಿರುವ ಸಾಲು ನಿಜಗುಣಿಗೆ ಮಣಿಯುವೆನು ಸಾಲು ನಿಜಗುಣಿಗೆ ಮಣಿಯುವೆನು ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬಂದ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಕೈದ ಶ್ರೀ ನಡೆಸಿದ ಸಿದ್ಧರುಡರಿಗೆ ನಂದನಪ್ಪೆ ಸಿದ್ಧರುಡರಿಗೆ ನಂದನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳಗ ಸರಿಗೆ ವಂದನಕ ಬಾಳ ಕೂಗುತ್ತಲೆ ಬಲೆ ಶಾಸ್ತ್ರ ಗಂಭುವನರಿಗ ಬಾಳ ಶಕ್ತಿಯ ಸುಮಗರ್ಜನು ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಾಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಥಾಪಿಸಿ ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಪರಮ ಪೂಜ್ಯ ಸದ್ಗುರುಗಳಾದ ಶ್ರೀ ಆರೂಢ ಜ್ಯೋತಿ ಶಿವತೃಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿರುವಂಥ ಸರ್ವಶರಣರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 4ನೇ ಅಧ್ಯಾಯದ 31ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಇಲ್ಲಿಯ ಪರ್ಯಂತರ ಆಯಾ ಯಜ್ಞಗಳ ಕರ್ಮಫಲವನ್ನು ಅವರವರು ಮಾಡತಕ್ಕಂಥ ಯಜ್ಞಗಳ ವಿಶೇಷತೆಯನ್ನು ನಿರೂಪಣೆ ಮಾಡಿಕೊಂತ ಬಂದರು. ಇಂಥ ಯಜ್ಞಗಳನ್ನು ಆಚರಿಸುವುದರಿಂದ ಆಚರಿಸದೇ ಇರುವುದರಿಂದ ಏನು ಫಲ ಆಗ್ತದ ಮತ್ತು ಇದರಾಗ ಯಾವುದು ಶ್ರೇಷ್ಠವಾದ ಯಜ್ಞ ಅನ್ನುವಂಥದ್ದನ್ನು ಇಲ್ಲಿಂದ ಹೇಳ್ಕೊಂತ ಹೋಗ್ತಾರ. ಈಗ ಈ ಯಜ್ಞದ ಮುಖ್ಯ ತಾತ್ಪರ್ಯವನ್ನು ಹೇಳ್ತಾರೆ. ಯಜ್ಞ ಸೃಷ್ಟ ಮೃತ್ಯುಂಭುಜೋ ಯಾತಿ ಬ್ರಹ್ಮ ಸನಾತನಂ ನಾಯಂ ಲೋಕ ಸುಜಯಸ್ಯ ಕೃತೋನ್ಯ ಕುರುಸತ್ ಉತ್ತಮ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ 2 ಪ್ರಕಾರದ ಜನರು ಇದ್ದಾರೆ. ಶಾಸ್ತ್ರದ ಮುಖ್ಯ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಮನುಷ್ಯನಾಗಿ ಹುಟ್ಟಿದ ಬಳಿಕ ಮಾನವನಾಗಿ ಶರೀರ ಧಾರಣ ಮಾಡಿದ ಬಳಿಕ ಒಂದು ವೇದದ ವಿಹಿತವಾದ ಕರ್ಮಗಳನ್ನು ಆಚರಣೆಯನ್ನು ಮಾಡಿ ವೇದದಲ್ಲಿ ಹೇಳಲ್ಪಟ್ಟಂಥ ಏನು ವಿಹಿತ ಕರ್ಮಗಳು ಉಂಟು ಮತ್ತು ನಿಷೇಧ ಕರ್ಮಗಳನ್ನು ತ್ಯಜಿಸಿ ಉತ್ತಮವಾದ ಕರ್ಮಗಳನ್ನು ಪಡೆಯುವ ತಾನು ಆಚರಿಸುವುದರಿಂದ ಅವನಿಗೆ ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಸುಖವನ್ನು ಹೊಂದುತ್ತಾನ ಅಂತ ಹೇಳಿದರು.
ಇನ್ನು ಇದಕ್ಕಿಂತ ಹೆಚ್ಚಿದ್ದೇನಪ್ಪ ಅಂದರೆ ಆ ವೇದ ಅಂತ್ಯಭಾಗದಲ್ಲಿ ಉಪದೇಶಿಸಲ್ಪಟ್ಟಂತಹ ಜ್ಞಾನ ಮಾರ್ಗವನ್ನು ತಿಳಿದು ತನ್ನ ಯಥಾರ್ಥ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಜ್ಞಾನ ಯಜ್ಞ ಅಂತಾರೆ. ಅಂಥ ತಪಸ್ಸನ ಸಿದ್ಧಿಯನ್ನು ಪಡೆದಿರುವಂಥವನು ಈ ಜನನ ಮರಣ ರೂಪವಾದ ಸಂಸಾರದಿಂದ ಬಿಡುಗಡೆ ಹೊಂದತಕ್ಕಂಥವನು ಇವನೊಬ್ಬನು. ಇವೆರಡೂ ತನ್ನ ಮುಂದೆ ಇದ್ದಾಗೂ ಇವೆರಡನ್ನು ತ್ಯಜಿಸಿ, ಅಂದರೆ ಈ ಕಡೆ ವೇದವೀತವಾದ ಕರ್ಮಗಳನ್ನು ಆಚರಿಸದೆ ಮತ್ತು ಉತ್ತಮೋತ್ತಮವಾದಂಥ ಜ್ಞಾನಿಗಳ ಮಾರ್ಗವನ್ನು ಅವಲಂಬಿಸದೆ ತಾನು ಮನುಷ್ಯನಾಗಿ ಹುಟ್ಟಿ ಕೂಡ ಪಶುವಂತೆ ಬದುಕಿ ಹೋಗುವನು. ಇವನೇನಾಗ್ತಾನಪ್ಪ ಮುಂದೆ ಅಂದ್ರೆ ಅಧೋಗತಿ, ಇವನಿಗೆ ಗತಿ ಅಂತಾರೆ ಅವರು. ಅಂದರೆ ಎರಡನ್ನೂ ಹೊಂದದೆ ಈ ಲೋಕಕ್ಕೂ ಹೊಂದಿಲ್ಲ, ಆ ಲೋಕಕ್ಕೂ ಹೊಂದಿಲ್ಲ. ಪುನಃ ಇವನು ಮನುಷ್ಯನಾಗಿ ಹುಟ್ಟಿ ಬರೋ ಜನ್ಮಕ್ಕೆ ಇವನು ಬರತಕ್ಕಂಥ ವ್ಯವಸ್ಥೆ ಕೂಡ ಇವನಿಗೆ ಇರಂಗಿಲ್ಲ. ಅದಕ್ಕಾಗಿ ವೇದಗಳು ಯಾಕೆ ಹೇಳ್ತವ ಅಂದರೆ ಆ ವೇದಗಳ ತಾತ್ಪರ್ಯ ಅಭಿಪ್ರಾಯ ಏನು ಅಂದರೆ ಜೀವಾತ್ಮನು ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಬಂದಿರತಕ್ಕಂಥ ಈ ಪವಿತ್ರವಾದ ನರಜನ್ಮವನ್ನು ತೊಟ್ಟು ಬಂದ ಬಳಿಕ ಕೊನೆಯ ಪಕ್ಷ ತನಗೆ ಇಂಥ ಜ್ಞಾನ ಮಾರ್ಗವನ್ನು ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳೋಕೆ ಆಗದೇ ಇದ್ದರೂ ಕೂಡ ವೇದ ವಿಹಿತವಾದಂಥ ಉತ್ತಮವಾದ ಕರ್ಮಗಳನ್ನು ಆಚರಿಸಿ ಮುಂದೆ ಈ ಮನುಷ್ಯ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಡುವಂಥ ಇಂಥ ಒಂದು ಕಾರ್ಯ ಆದರೆ ತಾನು ಮಾಡಬೇಕೆ ಹೊರತು ಇದು ಬಿಟ್ಟ ಅಂದರೆ ಇವನು ಜನ್ಮ ವ್ಯರ್ಥವಾಗ್ತದ ಅಂತ ಹೇಳಿಕೆ ಅಂತ ಬಂದರು. ಈ ಯಜ್ಞಗಳ ತಾತ್ಪರ್ಯ ಹೇಳ್ತಾರೆ. ಅದಕ್ಕಾಗಿ ಯಥಾರ್ಥ ಕರ್ಮಗಳು ಬಂಧಕ್ಕೆ ಕಾರಣವಾಗುವುದಿಲ್ಲ ಎಂಬುದೇ ಯಜ್ಞಹೀನರಿಗೆ ಉಭಯ ಲೋಕಗಳು ಸಿದ್ಧಿಸುವುದಿಲ್ಲ ಎಂಬುದೇ ಅರ್ಥಪೂರ್ಣವಾಗಿದೆ. ಮನುಷ್ಯನು ತನ್ನ ಸ್ವಾತಂತ್ರ್ಯದ, ಇಲ್ಲೆಲ್ಲರಿಗೂ ಸ್ವತಂತ್ರ ಅದ, ಪ್ರತಿಯೊಬ್ಬರಿಗೆ ಸ್ವತಂತ್ರ ಅದ. ನಮಗೆ ಯಾರು ಇದನ್ನ ಮಾಡು ಇದನ್ನ ಮಾಡಬೇಡ ಅಂತ ಯಾರು ನಮ್ಮನ್ನು ಕೈ ಹಿಡಿಯೋರಿಲ್ಲ. ನಾನು ಉತ್ತಮವಾದದನ್ನು ಮಾಡೋಕೆ ನನಗೆ ಸ್ವತಂತ್ರ ಅದ, ನಾ ಇನ್ನೊಬ್ಬರನ್ನ ದುಷ್ಟ ಕರ್ಮಗಳನ್ನು ಆಚರಿಸಿ ಮಾಡೋಕ್ಕೂ ನನಗೆ ಸ್ವತಂತ್ರ ಅದ. ಅದು ಇನ್ನೊಬ್ಬರನ್ನ ಕೇಳಿ ನಾ ಮಾಡೋದು ಬೇಕಾಗಿಲ್ಲ. ಇವೆರಡು ಸ್ವತಂತ್ರ ನಮಗೆ ಇದಾವ. ಅಥವಾ ಸ್ವಾರ್ಥದ ಸ್ವಲ್ಪ ಭಾಗವನ್ನು ಅನಿವಾರ್ಯವಾಗಿ ಲೋಕಕ್ಕೆ ಸಮಾಜಕವಾಗಿ ಯಾಕೆ ಮಾಡ್ತಾನ ಮನುಷ್ಯ? ಯಾವುದೇ ಕರ್ಮ ಆದರೂ ಕೂಡ ಆ ಕರ್ಮದಲ್ಲಿ ಅವನಿಗೆ ಸ್ವಾರ್ಥ ಇರ್ತದೆ. ಸ್ವಾರ್ಥ ಅಂದ್ರೇನು? ನನಗಿಂಥದ್ದು ಪ್ರಾಪ್ತಿ ಆಗಲೆಂಬ ಉದ್ದೇಶದಿಂದ ಮಾಡ್ತಾನೆ. ಆ ಸ್ವಾರ್ಥ ಬುದ್ಧಿಯನ್ನು ಲೋಕಹಿತಕ್ಕಾಗಿ ಅದು ಸಮಾಜದ ಹಿತದೃಷ್ಟಿಯಿಂದ ನೀವು ಮಾಡಿದರೆ ಅದೇನು ತಪ್ಪಲ್ಲ, ಅದು ವಿಹಿತನೇ ಆಗ್ತದೆ. ಸಮಾಜಕ್ಕೆ ದೂಷಣೆ ಆಗುವಂಥದ್ದು, ಲೋಕ ಅಹಿತವಾಗುವಂಥ ಕಾರ್ಯಗಳು ಮಾಡಿದಪ್ಪ ಅಂದ್ರೆ ಅದು ಏನಪ್ಪ ಅಂದ್ರೆ ನಿನಗೆ ಅನೇಕ ದುಃಖಕ್ಕೆ ಕಾರಣ ಆಗ್ಬೋದು. ಇದನ್ನು ತಿಳ್ಕೊ ಅರ್ಜುನ ಅಂತ ಹೇಳ್ತಾನೆ. ಮತ್ತೆ ಈ ಯಜ್ಞದ ಪ್ರಕರಣ, ಈ ಯಜ್ಞವನ್ನು ಮಾಡತಕ್ಕಂಥ ಪ್ರಕರಣದ ಫಲಶ್ರುತಿಯನ್ನು ಹೇಳುತ್ತಾನೆ ಅಂತ ಹೇಳ್ತಾನೆ. ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮಚಾನ್ ವಿಧಿ ತತ್ವಾನ ಏವಂ ಜ್ಞಾತ್ವ ವಿಮೋಕ್ಷಸೆ ಅಂತ ಹೇಳ್ತಾನೆ. ಇಲ್ಲಿವರೆಗೆ ಹೇಳಿದಂಥ ಅನೇಕ ಕರ್ಮಗಳು ಏನಿದಾವ ಆ ಯಜ್ಞಗಳೆಲ್ಲವೂ ಕರ್ಮಜನ್ಯವಾಗಿರುವಂಥವು. ಅಂದರೆ ಅವು ನೀನು ಕ್ರಿಯೆ ಮಾಡಿದಾಗನೇ ಅವು ಹುಟ್ಟಿರ್ತಕ್ಕಂಥವು. ಆ ತಿಳಿಯಬಹುದು. ಅಗ್ನಿ ಅಷ್ಟೋಮ ಯಾಗ ಮೊದಲಾದವುಗಳಂತ ಹೇಳಿಕೆಂತ ಬಂದಾರ, ನಿಜಗೊಂಡು ಬರ್ಕೊಂಬಂದಾರ. ಜ್ಯೋತಿಷ್ಠಾಮ ಯಾಗ ಮೊದಲಾದವುಗಳಂತ. ಇದರಲ್ಲಿ ದೊಡ್ಡ ದೊಡ್ಡ ಕಾರಿಕ ಯಾಗ, ಪುತ್ರ ಕಾಮಿಷ್ಠಿ ಯಾಗ, ಇವೇನಿದಾವ ಇವು ಸಾಮಾನ್ಯ ಯಾಗಗಳಲ್ಲ, ದೊಡ್ಡ ದೊಡ್ಡ ಯಾಗಗಳು, ಯಜ್ಞೆಯನ್ನು ಮಾಡ್ತಕ್ಕಂಥವು. ಇವೆಲ್ಲವೂ ಮಾಡಬೇಕಾಗಿತ್ತಂದ್ರೆ ಶರೀರದಿಂದ ಜರುಗುವ ಯಜ್ಞಗಳು. ಏನು ಬೇಕಿದ್ದಕ್ಕೆ ಶರೀರ ಇರಬೇಕಲ್ಲ. ಈ ಯಜ್ಞಗಳನ್ನು ಮಾಡಬೇಕಾದ್ರೆ ಶರೀರ ಇದ್ದಾಗ ಮಾಡಕ್ಕೆ ಬರ್ತಕ್ಕಂಥವು. ಮತ್ತು ಸ್ವಾಧ್ಯಾಯ ಯಜ್ಞಗಳು ವಾಕ್ಯನಿಂದ ಆಚರಿಸಲ್ಪಡುವವು. ಸ್ವಾಧ್ಯಾಯ ಅಂದ್ರೇನು? ಏನು ಗುರುಮುಖದಿಂದ ಕೇಳ್ಯಾನ ತಿಳಿದಾನ ಅದನ್ನ ಮನನದ್ವಾರ ಅಭ್ಯಾಸ ಮಾಡ್ತಾನಲ್ಲ, ಅದಕ್ಕೆ ಸ್ವಾಧ್ಯಾಯ ಅಂತಾರೆ. ಇದು ಮಾಡಬೇಕಾದ್ರೆ ವಾಣಿ ಬೇಕು ಇದಕ್ಕೆ. ಮತ್ತು ಸಂಯಮಾದಿ ಯಜ್ಞಗಳು ಮಾನಸಿಕ ಯಜ್ಞಗಳು, ಅಂದರೆ ಶರೀರ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಕ್ಕಂಥವು. ಇವು ಒಂದು ಯಜ್ಞ. ಇವೆಲ್ಲದಕ್ಕೆ ಯಜ್ಞ ಅಂತ ಕರೆದಾರೆ ಇಲ್ಲಿ ಭಗವದ್ಗೀತೆದೊಳಗೆ.
ಇವು ಮಾಡ್ತಕ್ಕಂಥ ಯಜ್ಞ ಸಕಾಮ ಯಜ್ಞಗಳು ಬೇರೆ, ಇದರಲ್ಲಿ ಶರೀರದಲ್ಲಿ ಮಾಡ್ತಕ್ಕಂಥ ಯಜ್ಞಗಳು ಬೇರೆ. ಇವೆಲ್ಲ ಯಜ್ಞಗಳು ಏನು ಮಾಡ್ತಾವಪ್ಪ ಅಂತಂದರೆ, ದೇಹವೇ ನಾನೆಂಬ ಅಭಿಮಾನ ಉಳ್ಳವರೇ ಕರ್ಮಯಜ್ಞಗಳಿಗೆ ಅಧಿಕಾರಿಗಳು ಅಂದ್ರು. ಈ ಎಲ್ಲ ಯಜ್ಞಗಳಿಗೆ ಯಾರಪ್ಪ ಶರೀರದಿಂದ ಆಗಲಿ ಏನೇ ಮಾಡಲಿ ವಾಣಿ ಅಭ್ಯಾಸ ಮಾಡ್ತಾನಂದ್ರೂ ವಾಣಿ ಬೇಕಾ ಬೇಡ? ವಾಣಿ ಬೇಕು. ಯಜ್ಞಗಳು ಮಾಡ್ತಾರಂದ್ರೆ ಶರೀರ ಬೇಕು. ಮತ್ತು ಮಾನಸಿಕವಾದ ಕರ್ಮಗಳನ್ನು ಮಾಡ್ತಾನಂದ್ರೆ ಶರೀರ ಬೇಕು. ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾನಂದ್ರೆ ಶರೀರ ಬೇಕು. ಇವೆಲ್ಲ ಇಂದ್ರಿಯಗಳು ಶರೀರದಿಂದ ನಡೀತಾವಿಲ್ಲ. ಈ ಇಂದ್ರಿಯಗಳನ್ನು ಸ್ವಯಂಮತೆ ಅಂದ್ರೆ ಅವ್ರನ್ನ ತಡೆಯೋದು, ಬಿಡುವುದು, ಹಿಡಿಯೋದು, ಕಟ್ಟಿ ಹಾಕೋದೇನು ಮಾಡ್ತಾನಲ್ಲ, ಇದು ಮಾಡಬೇಕಾದ್ರೆ ಶರೀರ ನಾನಂಬ ಬುದ್ಧಿ ಇದ್ರೆ ಮಾಡಕ್ಕೆ ಬರ್ತದೆ, ಇಲ್ಲಾಂದ್ರೆ ಬರಂಗಿಲ್ಲ ಅದು. ಯಾಕಂದ್ರೆ ಶರೀರ ನಾನಂಬ ಅಭಿಮಾನ ಐತೆ, ಅದಕ್ಕೆ ಇದನ್ನ ತಟ್ಟಾಕಬೇಕು, ಇದರಿಂದ ನಾನು ಜಯಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ತತ್ವಜ್ಞಾನಿ ವಿಚಾರಣೆ ಬೇರೆ ಇರ್ತವಿಲ್ಲ. ತತ್ವಜ್ಞಾನಿಗಳ ವಿಚಾರಣೆ ಬೇರೆ ಇರ್ತಾವೆ. ಅವರಲ್ಲಿ ಇಂದ್ರಿಯಗಳಿಲ್ಲ ಅಂತಲ್ಲ, ಇಂದ್ರಿಯಗಳೂ ಉಂಟು, ಇಂದ್ರಿಯ ವ್ಯವಹಾರವೂ ಉಂಟು. ಆದರೆ ಆ ವ್ಯವಹಾರಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಅವನ ಇಚ್ಛೆಯಂತೆ ಅವು ಮಾಡ್ತವೆ ಹೊರತು ಅವನು ಅದನ್ನು ತಟ್ಟೆ ಹಾಕೋದು ಪ್ರಯತ್ನ ಮಾಡಿ ಕಟ್ಟಿ ಮಾಡಕ್ಕೆ ಪ್ರಯತ್ನ ಮಾಡಂಗಿಲ್ಲ. ಅಜ್ಞಾನಿ ಪುರುಷ ಇವ್ರನ್ನ ತಡೆಗಟ್ತಾನೆ. ಇಂದ್ರಿಯಗಳನ್ನ ಮನಸ್ಸನ್ನ ಹತೋಟಿಯಲ್ಲಿ ಸಾಧಿಸಬೇಕಂತ ಅದನ್ನು ಬಲಾತ್ಕಾರದಿಂದ ತಡೆಗಟ್ತಾನೆ. ಆದರೆ ಇದೆಲ್ಲ ಯಾವಾಗ ನಡೀತಾವ ಕ್ರಿಯೆಗಳು ಅಂದರೆ ಶರೀರ ನಾಮೆಂಬ ಅಭಿಮಾನ ಉಳ್ಳವರಿಗೆ ಕ್ರಿಯೆಗಳು ನಡೀತಾವ. ಅದರಿಂದ ಇವು ಕರ್ಮಯಜ್ಞಗಳೆಂದು ಎಳಿಸಿಕೊಳ್ಳುವ. ಇವೆಲ್ಲದಕ್ಕೆ ಕ್ರಿಯೆ ಬೇಕು. ಕ್ರಿಯೆ ಬೇಕೆಲ್ಲ, ಅಂತಃಕರಣ ವೃತ್ತಿ ಬೇಕು, ಶರೀರ ಬೇಕು, ಇವೆಲ್ಲ ಬೇಕು. ಕ್ರಿಯೆ ಇದ್ರೆ ನಡೀತಾವ. ಯಜ್ಞಗಳಿಗಾಗಿ ಹೇಳಲ್ಪಟ್ಟಿರುವುದಿಲ್ಲ, ಅವೆಲ್ಲವೂ ಆತ್ಮಜ್ಞಾನವನ್ನು ಒಂದಕ್ಕಾಗಿ ಹೇಳಲ್ಪಟ್ಟಿವೆ. ಇವು ಎಲ್ಲ ಪ್ರಯತ್ನಗಳು ಇದರಲ್ಲಿ ಮಾಡ್ಕ್ಯಾಂತ ಬಂದಾರಲ್ಲ, ಈ ಯಜ್ಞಗಳು ಮಾಡುವಂತ ಉದ್ದೇಶದಿಂದ ವೇದ ಹೇಳಿಲ್ಲ. ವೇದಗಳ ಅಭಿಪ್ರಾಯ ಏನು? ಇವೆಲ್ಲ ನಿನಗೆ ತಪಯಜ್ಞ, ಸ್ವಾಧ್ಯ ಯಜ್ಞ, ಇವೆಲ್ಲ ನಿನ್ನ ಯಜ್ಞ ಮಾಡಿಸ್ಬೇಕಂತ ಈ ವೇದಗಳ ಉದ್ದೇಶ ಇಲ್ಲೇ ಇಲ್ಲ. ನಿನ್ನ ಶರೀರ ಭಾವವನ್ನು ಬಿಡಿಸೋದು ಇದು ಪ್ರಯತ್ನ ಮಾಡ್ತಕ್ಕಂಥ ಏನು ವೇದಗಳ ಅಭಿಪ್ರಾಯ ಹೇಳಿಕೆಂತ ಬಂದಾರ. ಸ್ವಯಂಯತೆ ಸಾಧಿಸು ಶರೀರ ಮೇಲೆ ಅಂತ ಹೇಳಿಕೆಂತ ಬಂದದಲ್ಲ, ಉದ್ದೇಶ ಏನದ ವೇದದ ಅಭಿಪ್ರಾಯ ಏನಪ್ಪ ಅಂದ್ರೆ ಇವ್ರನ್ನ ನೀನು ಮಾಡಿಸ್ಬೇಕನ್ನೋದ್ರ ಉದ್ದೇಶ ಇಲ್ಲ. ಅದ್ರ ಉದ್ದೇಶ ಏನದ, ನಿನ್ನನ್ನು ನೀ ತಿಳಿಬೇಕಾಗ್ಯದ, ನಿನ್ನ ಆತ್ಮಸ್ವರೂಪದ ನಿನ್ನ ಜ್ಞಾನವನ್ನು ನೀ ಮಾಡಿಕೊಳ್ಳಬೇಕಾಗ್ಯದ. ಆ ಉದ್ದೇಶದಿಂದ ಇವ್ರನ್ನ ಬೇರ್ಪಡಿಸೋ ಉದ್ದೇಶದಿಂದ ಇವ್ರನ್ನ ತ್ಯಾಗ ಮಾಡೋನು ಉದ್ದೇಶ ಹೇಳಕ್ ಹೊಂಟಾವ ಹೊರತು ಶಾಸ್ತ್ರ ಇವ್ರನ್ನೇ ನಾವು ಇಲ್ಲೇ ಸೀಮಿತ ಆದಿವಪ್ಪ ಅಂದ್ರೆ ಮುಂದೆ ತಿಳಿಯೋದು. ಅದಕ್ಕೆ ಇಲ್ಲಿ ಹೇಳ್ತಾರ ಅವರು, ಆತ್ಮ ಅಕರ್ಮ ಸ್ವರೂಪವು, ಅದರಿಂದ ಆತ್ಮನಲ್ಲಿ ಯಾವ ವ್ಯವಹಾರವೂ ಸಂಭವಿಸುವುದಿಲ್ಲ. ಆತ್ಮ ಹೆಂಗದನ ಅಕರ್ಮ ಇದನ್ನ, ಅವನಲ್ಲಿ ಯಾವ ಕರ್ಮ ಇಲ್ಲ, ವ್ಯವಹಾರನೂ ಇಲ್ಲ. ವ್ಯವಹಾರ ಎಲ್ಲಿ ನಡೀತಾವೆ? ಇಂದ್ರಿಯಾದಿಗಳ ಸಾಧನ, ಶರೀರದಲ್ಲಿ ವ್ಯವಹಾರಗಳು ತೋರ್ತಾವ, ಇಂದ್ರಿಯಗಳ ವ್ಯವಹಾರ ನಡೀತಾವ, ಕ್ರಿಯೆ ನಡೀತಾವ. ಆತ್ಮನಲ್ಲಿ ಹೆಂಗ್ ಕ್ರಿಯೆ ಹೇಳ್ತಾರೆ? ಅವನು ಎಲ್ಲಾ ಕ್ರಿಯೆಗಳಿಗೆ ಸಾಕ್ಷಿಯಾಗಿ ನೋಡೋನೇ ಹೊರತು ಅದರ ಕೂಡೋನಲ್ಲ. ಆದರೆ ಇದು ಬಾಯಿಲೆ ಹೇಳಿದಷ್ಟು ಸುಲಭ ಅಲ್ಲ. ಬಾಯಿಲೆ ಹೇಳೋದು ಬಹಳ ಸುಲಭ, ಆದರೆ ಅದನ್ನ ಅನುಭವದಲ್ಲಿ ತಂದ್ರೆ ಹೆಣ ಮಕ್ಕೊಂಡು ಹೋಗ್ತದೆ ಎಲ್ಲ. ಯಾಕಂದ್ರೆ ಇದು ಶರೀರಕ್ಕಿಂತ ಶರೀರದಲ್ಲಿ ಇದ್ದು ಶರೀರಕ್ಕೆ ಸಾಕ್ಷಿಯಾಗಿ ನೋಡ್ತಕ್ಕಂಥ ಏನು ಬುದ್ಧಿ ಅದ, ಅದು ವಿಶೇಷವಾಗಿರುವಂಥ ಅಂಥ ಜ್ಞಾನವನ್ನು, ಅಂಥ ಗುರುವಿನ ಕೃಪೆಯನ್ನು ಸಾಧಿಸಿದಂಥ ಬಲಾಢ್ಯ ಪುರುಷನಿಗೆ ಇದು ಸಾಧ್ಯ. ಪ್ರತಿಯೊಂದು ಇಂದ್ರಿಯಗಳು ಕ್ಷಣದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಪ್ರವೃತ್ತಿ ಇರ್ತಾವ. ನಾವು ಶಾಸ್ತ್ರ ಕೇಳಬೇಕಾದ್ರೂ ಇಂದ್ರಿಯಗಳು ಬೇಕು, ಕಿವಿ ಬೇಕು ಎಲ್ಲ. ಮತ್ತೆ ಕಿವಿ ಒಂದೇ ಇದ್ರೆ ಕೆಲಸ ಮಾಡ್ತದ, ಮನಸ್ಸು ಬೇಕು. ಆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುವಂತ ಬುದ್ಧಿನೂ ಅಲ್ಲಿ ಇರಬೇಕು. ಇವೆಲ್ಲ ಇದ್ರೆ ಆ ಶ್ರವಣದ ಫಲ ನಮಗೆ ಸಾಧ್ಯ ಆಗ್ತದೆ. ಮತ್ತೆ ಇಷ್ಟು ಸೂಕ್ಷ್ಮವಾದಂಥ ವೃತ್ತಿಯನ್ನ ತಾನು ಸಾಕ್ಷಿಯಾಗಿ ಬೇರಿಟ್ಟು ನೋಡುವಂಥ ಒಂದು ಬುದ್ಧಿ ಏನು ವಿಶೇಷ ಜ್ಞಾನದಿಂದ ಪ್ರಾಪ್ತಿಯಾಗದ, ಅದು ಅಷ್ಟು ಸುಲಭ ಅಲ್ಲ. ಆದರೆ ಪ್ರಯತ್ನಶೀಲರಿಗೆ ಏನು ಅಸಾಧ್ಯವಾದದ್ದೇನಲ್ಲ, ಸಾಧ್ಯ.
ಈ ಯಜ್ಞ ಕ್ರಿಯೆಗಳಿಂದ ಸ್ಥಿತವಾದ ಆತ್ಮನಿಗೆ ಯಾವ ಸಂಬಂಧವೂ ಇಲ್ಲ. ನಿಷ್ಕ್ರಿಯ ಆತ್ಮ ಸ್ವರೂಪನಾದ ನಾನು ಅಸಂಗನು. ಅಂದ್ರೆ ಇಲ್ಲಿ ನಡೆದಿರಬೇಕು ವ್ಯವಹಾರ, ಶರೀರ ಇಂದ್ರಿಯಗಳ ವ್ಯವಹಾರ ನಡೆದವ, ಆ ವ್ಯವಹಾರಕ್ಕೆ ತಾನು ಅಸಂಗನಾಗಿ, ಅದರ ಸಂಘರಹಿತನಾಗಿ, ದೇಹದ ಧರ್ಮಗಳು ಕ್ರಿಯೆಗಳನ್ನು ತೋರ್ತಾವ, ಆದ್ರೆ ಅದರಲ್ಲಿ ಅಸಂಗ ಬುದ್ಧಿ ಅದ. ಯಾರಿಗೆ? ತಿಳಿದಂಥ ಜ್ಞಾನಿಗಳಿಗೆ. ಹಿಂಗೆ ತಿಳ್ಕೊಳ್ಳೋಣ ದೃಢವಾಗಿ. ಶರೀರದಿಂದ ತೋರುವಂಥ ಪ್ರತಿಯೊಂದು ವ್ಯವಹಾರವೂ ತಾನು ಸಾಕ್ಷಿಯಾಗಿ ಬೇರೆಯಾಗಿ ನೋಡ್ತಾನ, ಅದರಲ್ಲಿ ಅದರ ಅಸಂಗ ಬುದ್ಧಿ ಅದ. ಅಂತ ಅಸಂಗನ ಉದಾಸೀನನು. ಉದಾಸೀನ ಎರಡು ಪ್ರಕಾರದ ಉದಾಸೀನದ. ಸಾಮಾನ್ಯವಾಗಿ ಉದಾಸೀನ ಬುದ್ಧಿ ಎಲ್ಲರಿಗೂ ಬರ್ತದೆ ಎಂಬಕ್ಕೇನೆ, ನಮ್ಗೆ ಯಾವ ವಿಷಯ ಯಾವುದು ಬೇಡ ಆಗ್ಯದ ಆ ವಿಷಯ ನಮ್ಮ ಮುಂದೆ ಬಂದಾಗ ನಮ್ಗೆ ಉದಾಸೀನ ಬುದ್ಧಿ ಬರ್ತದೆ, ಇಲ್ಲ ಅಂತಿಲ್ಲ. ಅದು ಉದಾಸೀನ ಅಲ್ಲ. ಅದು ಶರೀರ ಮೊದಲು ಮಾಡಿ ಇಂದ್ರಿಯಗಳಲ್ಲಿ ಪ್ರತಿಯೊಂದು ವ್ಯವಹಾರದಲ್ಲಿಯೂ ಕೂಡ ತಾನು ಅಲಕ್ಷ್ಯ ಬುದ್ಧಿಯಿಂದ ಇದ್ದಂದ್ರೆ ಅದಕ್ಕೆ ಉದಾಸೀನ ಬುದ್ಧಿ ಅಂತಾರೆ. ಶರೀರ ವ್ಯವಹಾರ ಮಾಡ್ತದ, ಇಂದ್ರಿಯಗಳು ವ್ಯವಹಾರ ನಡೆದವ, ಆದರೂ ಕೂಡ ಅದರಲ್ಲಿ ಯಾವುದು ಯತ್ನ ಮಾಡದೆ ಕೇವಲ ಸಾಕ್ಷಿ ರೂಪದಿಂದ ನೋಡ್ತಾನ, ಉದಾಸೀನತ್ವ. ಈ ರೀತಿಯಿಂದ ಉದಾಸೀನ ಎಂಬ ಜ್ಞಾನವನ್ನು ಹೊಂದಿ, ಈ ಉದಾಸೀನ ಬುದ್ಧಿ ಬಂತು ಅಂದ್ರೆ ಅದು ಮತ್ತೆ ಜ್ಞಾನದ ಪ್ರತಿಫಲ ನೋಡು. ಈ ರೀತಿಯಿಂದ ಹೊಂದಿ ಸರ್ವ ಸಂಸಾರ ಬಂಧದಿಂದ ವಿಮುಕ್ತರಾಗುವುದೇ. ಇದರಿಂದ ಏನೈತೆ ಲಾಭಪ್ಪ? ನಾವು ಈ ಜ್ಞಾನ ಪ್ರಾಪ್ತಿ ಮಾಡೋದ್ರಿಂದ ಏನು? ಈ ಜನನ ಮರಣ ರೂಪವಾದ ಸಂಸಾರ ಬಂಧನದಿಂದ ವಿಮುಕ್ತರಾಗುವುದೇ ಈ ಯಜ್ಞ ಕರ್ಮದ ರಹಸ್ಯವನ್ನು. ಈ ಯಜ್ಞಗಳ ಅಭಿಪ್ರಾಯ ಏನು? ಇಲ್ಲಿವರೆಗೆ ಏನು ಪ್ರತಿಯೊಂದಕ್ಕೆ ಹೇಳ್ಯಾರ ನೋಡ್ರಿ. ಆಹಾರದ ಕ್ರಮಕ್ಕೆ ಒಂದು ಯಜ್ಞ ಅಂತ ಕರೆದಾರ, ಇಂದ್ರಿಯಗಳ ನಿಗ್ರಹಕ್ಕೂ ಒಂದು ಯಜ್ಞ ಅಂತಾನೆ ಕರೆದಾರ. ಇವೆಲ್ಲ ಹೇಳಿಕೆಂತ ಬಂದಿರಲ್ಲ ಹಿಂದ. ಇವೆಲ್ಲ ಅಭಿಪ್ರಾಯ ಏನು ಅಂದ್ರೆ ನಿನ್ನ ಸ್ವರೂಪದ ಕಡೆ ನೀ ನುತ್ತಿ ಬೆಳೆಸು ಅನ್ನೋದು ಉದ್ದೇಶ ಅವ್ರದ್ದು. ಇದೇ ಉದ್ದೇಶದಿಂದ ಇವು ಹೇಳಿವೆ ಹೊರತು ಇವ್ರನ್ನ ನಾ ಮಾಡಿಕೊಂತ ಕುಂದ್ರದ್ದಲ್ಲ, ಇಲ್ಲಿ ಮಾಡೋವು ಹೇಳಿಲ್ಲ. ಈ ರೀತಿಯಿಂದ ತಿಳಿಯುವುದರಿಂದ ಪಡೆಯಬೇಕಾದ ಫಲ ಅಂತ ಹೇಳ್ತಾನೆ. ಈ ರೀತಿಯಿಂದ ತಿಳಿದದ್ದೇ ಪಡಿಬೇಕಾಗಿದ್ದು. ಇಲ್ಲಿಗೆ ಯಜ್ಞ ವಿಚಾರ ಪ್ರಕರಣವು ಮುಗಿಯಿತು. ಇಲ್ಲಿವರೆಗೆ ನಾವು ಹೇಳಿಕೆ ಅಂತ ಬಂದಿದ್ದ ಯಜ್ಞ ಪ್ರಕರಣ ಏನಿತ್ತು ಅದು ಮುಗಿಯಿತು. ಇದಾದ ಮೇಲೆ ಇಲ್ಲಿಂದ ಹೇಳತಕ್ಕಂಥ ಏನು ಶ್ಲೋಕಗಳು ಇದಾವೆ, ಈಗ ಮುಂದೆ ಹೇಳತಕ್ಕಂಥ ಶ್ಲೋಕಗಳು, ಈ ಯಜ್ಞವನ್ನು ಯಾಕೆ ಹೇಳ್ತೀವಿ ಅಂದ್ರೆ ಜ್ಞಾನದ ಮುಖ್ಯ ವಿಚಾರವನ್ನು ಈ ಹಿಂದಿನ ಶ್ಲೋಕದಿಂದ ಇಲ್ಲಿಂದ ಪ್ರಾರಂಭ ಆಗುವಂತ ಜ್ಞಾನ ಯಜ್ಞದ ಮಹತ್ವವನ್ನು ಹೇಳ್ತೀವಿ ಅಂತ. ಇಲ್ಲಿವರೆಗೆ ಕರ್ಮಯಜ್ಞವನ್ನು ಹೇಳಿದ್ವಿ, ಈಗ ಜ್ಞಾನ ಯಜ್ಞ ಹೇಳ್ತೀವಿ. ಯಾವಪ್ಪ ಅಂದ್ರೆ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಂ ಜ್ಞಾನ ಯಜ್ಞ ಪರಂ ತಪಃ ಸರ್ವಕರ್ಮಾಖಿಲಂ ಪಾರ್ಥ ಜ್ಞಾನೇನ ಪರಿಸಮಾಪ್ಯತೆ ಅಂತ ಹೇಳ್ತಾನೆ. ಹೇ ಅರ್ಜುನನೇ ಕೇಳು, ಇಲ್ಲಿವರೆಗೆ ಹೇಳಲ್ಪಟ್ಟಂತ ಯಜ್ಞಗಳು ಏನು ಹೇಳಿದ್ವಿ ಅವೆಲ್ಲವೂ ಕರ್ಮಯಜ್ಞಗಳು ಅಂತ ಕರೆಸಿಕೊಂಡು, ಇವುಗಳೆಲ್ಲವೂ ದ್ರವ್ಯಮಯ ಯಜ್ಞ ಅಂತ ಕರೆದಾನೆ. ಇದಕ್ಕೆ ದ್ರವ್ಯಮಯ ಯಜ್ಞ. ದ್ರವ್ಯ ಅಂದ್ರೇನು? ಲೌಕಿಕ ವಿಷಯ ಪ್ರಾಪ್ತಿಗಾಗಿ ಮಾಡುವಂತಹ ಕರ್ಮಗಳು ಬೇರೆ, ಲೋಕಾಂತರ ಗತಿಯನ್ನು ಹೊಂದುವಂತ ಯಜ್ಞಗಳಿಗೆ ಕೂಡ ದ್ರವ್ಯಮಯ ಯಜ್ಞ. ಇವ್ರ ಫಲ ಇದಾವೆ. ನೀನು ಮಾಡಿದಂತ ಏನು ಒಂದೊಂದಕ್ಕೆ ಒಂದೊಂದು ಫಲ ಅದ. ಈ ಶಾಸ್ತ್ರದಲ್ಲಿ ಏನು ಹೇಳಿಕೆ ಅಂತ ಬಂದಾರ ಇಂದ ಯಜ್ಞಗಳಲ್ಲಿ, ಅವು ಒಂದೊಂದು ಯಜ್ಞ ಮಾಡೋದ್ರಿಂದ ಒಂದೊಂದು ಫಲ ಅಂತ ಹೇಳಿಕೆ ಅಂತ ಬಂದಾರ. ಆ ಫಲಕ್ಕೆ ಇಷ್ಟು ಸೀಮಿತವಾದಂಥ ಸ್ಥಳ ಅದ, ಮತ್ತೆ ಇಷ್ಟೇ ಸಮಯ ಅಂತ ಅದಕ್ಕೆ ಸಮಯನೂ ಅದ. ಇವೆಲ್ಲದಕ್ಕೆ ದ್ರವ್ಯಮಯ ಯಜ್ಞ ಅಂತ ಕರೆದ್ರು. ಈಗ ಹೇಳ್ತಕ್ಕಂಥ ಅನಾತ್ಮ ಸಂಬಂಧವಾದ ವಸ್ತುಗಳಿಂದ ಸುಸಂಪನ್ನವಾದ ಈ ಕರ್ಮಯಜ್ಞಗಳಿಂದ, ಇವೆಲ್ಲವೂ ಇದರಿಂದ ಅನಾತ್ಮ ಸಂಬಂಧವಾದಂಥದ್ದು. ಆತ್ಮ ಸಂಬಂಧ ಯಜ್ಞ ಇಲ್ಲ ಇದ್ರಾಗ. ಹೀಗೆ ಹೇಳುವಂತ ಅನಿತ್ಯವಾಗಿವೆ. ಅನಿತ್ಯ ಅಂದ್ರೆ ಏನು? ಇವು ನಿನಗೆ ಫಲ ಕೊಡ್ತವ, ಫಲ ಕ್ಷೀಣ ಆದ ಬಳಿಕ ಪುನಃ ನಿನಗೆ ಈ ಜನ ಮರಣ ರೂಪ ಸಂಸಾರ ಪುನಃ ಮತ್ತೆ ಪ್ರಾರಂಭ ಆಗ್ತದೆ. ಇದೇನು ಅಲ್ಲಿಗೆ ನಿಂದಿರೋದಲ್ಲ.
ಅಂದ್ರೆ ಈ ಸಂಸಾರ ಚಕ್ರದಿಂದ ನೀ ಬಿಡುಗಡೆ ಹೊಂದತಕ್ಕಂಥವನಲ್ಲ. ಯಾವುದು ಹಿಂದೆ ಹೇಳಲ್ಪಟ್ಟಂತ ಯಜ್ಞ ಕರ್ಮಗಳು ಏನಿದಾವೆ ಈಗ ಇಲ್ಲಿವರೆಗೆ ಹೇಳಿದವು, ಶಾರೀರಿಕ, ಮಾನಸಿಕ ಆಗಲಿ, ಮತ್ತೆ ಲೌಕಿಕ ಆಗಲಿ, ವೈದಿಕ ಆಗಲಿ, ಇವೇನು ಯಜ್ಞಗಳು ಹೇಳಿದವು ಅವೆಲ್ಲವೂ ಯಜ್ಞಗಳ ಫಲ ಏನಪ್ಪಾ ಅಂದ್ರೆ ಒಂದು ಅನಿತ್ಯವಾದ ಫಲವನ್ನೇ ಕೊಡ್ತಾವ. ನಿತ್ಯ ಫಲ ಕೊಡ್ತಕ್ಕಂಥ ಯಜ್ಞಗಳಿಗೆ ಸಾಮರ್ಥ್ಯ ಇಲ್ಲ. ಈ ಯಜ್ಞಗಳು ಸಂಸಾರಿಕ ಫಲಗಳನ್ನು ಮಾತ್ರ ಕೊಡಬಲ್ಲವು. ಅಂದ್ರೆ ಈ ಲೋಕದ್ದಾಗಲಿ ಪರಲೋಕದ್ದಾಗಲಿ ನಿನಗೆ ಉತ್ತಮವಾದ ಫಲವನ್ನು ಕೊಡಬಹುದು. ನಿನ್ನ ಮುಕ್ತನಾಗಿ ಮಾಡುವಂತ ಸಾಮರ್ಥ್ಯ ಈ ಯಜ್ಞಗಳಿಗಿಲ್ಲ. ಆದರೆ ಶಾಶ್ವತವಾದ ನಿತ್ಯ ಫಲವಾದ ಮೋಕ್ಷವನ್ನು ಕೊಡಲಾರ. ಮುಕ್ತಿಯು ಜ್ಞಾನದಿಂದಲೇ ಸಿದ್ಧಿಸುತ್ತದೆ. ಇಲ್ಲಿ ಏನು ಹೇಳಿದ್ರು ಅವರು, ಈ ಮೋಕ್ಷ ಅನ್ನುವಂಥದ್ದು ನಿನಗೇನು ಪ್ರಾಪ್ತಿ? ಜನನ ಮರಣ ರೂಪ ಸಂಸಾರ ಬಂಧನದಿಂದ ಬಿಡುಗಡೆ ಆಗುವಂಥದ್ದು, ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ. ಅತ್ಯಂತ ದುಃಖ ನಿವೃತ್ತಿ ಅಂದ್ರೆ ಕಾರ್ಯ ಸಮೇತ ಕಾರಣವನ್ನು ನಷ್ಟ ಮಾಡೋದು, ಇದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಅಂತಾರ. ಕಾರ್ಯ ಏನದ? ಈ ಸ್ಥೂಲ ಶರೀರ ಕಾರ್ಯ ಅದ. ಈ ಶರೀರ ಬಂದ ಮೇಲೆ ದುಃಖದ ಅನುಭವ ಆಗ್ಯಾವ. ಶರೀರ ಹುಟ್ಟಕ್ಕಿಂತ ಮೊದಲೇ ಅನುಭವ ಇದ್ದು, ಶರೀರ ಬಂದ ಮೇಲೆ ಎಲ್ಲರಿಗೂ ದುಃಖದ ಅನುಭವ ಆಗ್ಯದ. ಹುಟ್ಟೋದು, ಸಾಯೋದು, ಇನ್ನ ಅನೇಕ ಇದಾವೆ. ಶರೀರ ಬಂದ ಮೇಲೆ ತೋರಿ ಅವೆಲ್ಲ ದುಃಖ ದುಃಖ ಅಂತ ಅನುಭವಕ್ಕೆ ಬರೋದು ಯಾವಾಗ? ಶರೀರ ಬಂದ ಮೇಲೆ. ಇದು ಕಾರ್ಯ. ಇದಕ್ಕೆ ಕಾರಣ ಏನಪ್ಪಾ? ಈ ಶರೀರ ಬರ ಕಾರಣ ಏನೈತೆ? ಅಜ್ಞಾನ. ಮೂಲ ಅಜ್ಞಾನ ಐತಿಲ್ಲ. ಮತ್ತೆ ಇಲ್ಲಿ ಏನು ಹೇಳ್ತದೆ ವೇದಾಂತ ಶಾಸ್ತ್ರ? ಅತ್ಯಂತ ದುಃಖ ನಿವೃತ್ತಿ. ಅತ್ಯಂತ ಅಂದ್ರೆ ಏನು? ಕಾರ್ಯ ಸಮೇತ ಕಾರಣವನ್ನು ನಷ್ಟ ಮಾಡೋದು. ಕಾರ್ಯ ಒಂದೇ ನಷ್ಟ ಮಾಡೋದಲ್ಲ. ಶರೀರ ದುಃಖವನ್ನು ಬಿಡುಗಡೆ ಮಾಡಿಕೊಂಡ್ರೆ ಮೋಕ್ಷ ಅಂತ ನೈಯಾಯಿಕರು ಹೇಳ್ತಾರೆ. 21 ದುಃಖಗಳ ನಿವೃತ್ತಿಯೇ ಮೋಕ್ಷ ಅಂತ ನೈಯಾಯಿಕರು ಮಾತೈತೆ. ಅವರು ಒಂದು ಸಿದ್ಧಾಂತ ಮಾಡಿ ಹೇಳ್ತಾರೆ. ಮತ್ತೆ ಪಾತಂಜಲರು ಯೋಗಶಾಸ್ತ್ರದಲ್ಲಿ ಮನಸ್ಸಿನ ನಿರೋಧನವೇ ಮೋಕ್ಷ ಅಂತ ಅವರು ಹೇಳ್ತಾರೆ. ಮನಸ್ಸನ್ನು ಸಮಾಧಿ ಸ್ಥಿತಿಗೆ ಒಯ್ಯೋದೇ ಒಂದು ಮೋಕ್ಷ ಅಂತ ಅವರು ಹೇಳ್ತಾರೆ. ಚಾರ್ವಾಕರು ಈ ಲೋಕದ ಭೋಗ ಅನುಭವ ಮಾಡದೆ ಇದೇ ಮೋಕ್ಷ ಅಂತ ಅವ್ರು ತಿಳಿದಾರೆ. ಜೈನರು ಪರಲೋಕಾದಿಗತಿಗಳ ಪ್ರಾಪ್ತಿ ಮಾಡಿಕೊಳ್ಳುವುದೇ ಮೋಕ್ಷ ಅಂತ ಅವರು ಹೇಳ್ಯಾರ. ಅಂದ್ರೆ ಇವರೆಲ್ಲರೂ ಮೋಕ್ಷ ಮೋಕ್ಷ ಅಂತ ಕರೆದರೂ ಕೂಡ ಶಬ್ದ ಒಂದೇ ಆದರೂ ಕೂಡ ಇವು ಕೊಡ್ತಕ್ಕಂಥ ಸ್ಥಾನ ಏನಿದಾವ, ಇವ್ರ ಸ್ಥಾನ, ಇವ್ರಿಂದ ಪ್ರಾಪ್ತಿ ಆಗುವಂತ ಫಲ ಅನಿತ್ಯ ಇದಾವ. 21 ದುಃಖಗಳು ನಿವೃತ್ತಿ ಆದವು. ಆದ್ರೆ ಈ ದುಃಖಗಳು ಇಲ್ಲಿಗೆ ಮುಗಿತೇನು ಅಂದ್ರೆ ಈ ಶರೀರಕ್ಕೆ ಮುಗೀತು. ಇನ್ನೊಂದು ಶರೀರ ಮತ್ತೆ ತೊಟ್ಟು ಬಂದಾಗ ಮತ್ತೆ ಚಾಲು. ಯಾಕೆ? ಶರೀರ ಉತ್ಪತ್ತಿಗೆ ಕಾರಣ ಯಾವುದದ? ಅಜ್ಞಾನ ಅದ. ನಿನ್ನನ್ನು ನೀ ತಿಳಿಲಾರದೆ ಇರೋದ್ರಿಂದ ಇವತ್ತು ಜನ್ಮವನ್ನು ಎತ್ತಿ ಬರಬೇಕಾಗ್ಯದ. ನಾವೆಲ್ಲರೂ ಯಾಕೆ ಬಂದೀವಿ ತಾಯಿಗೆ ಇರಬೇಕ? ನನ್ನ ನಿಜವನ್ನು ನಾನು ತಿಳಿದೇ ಇರುವುದರಿಂದ ನಾ ಇಲ್ಲಿ ಹುಟ್ಟಿ ಬರಬೇಕಾಗ್ಯದ. ನನ್ನ ನಿಜ ಏನ್, ನಾನು ಮೂಲ, ನನ್ನ ಸ್ವರೂಪ ಏನೈತೆ, ನಾನು ಯಾರು ಎಂಬುದನ್ನು ನಾನು ತಿಳಿದೇ ಇರುವುದರಿಂದ ಇವತ್ತು ನಾನು ಈ ತಾಯಿ ಗರ್ಭಕ್ಕೆ ಜನ್ಮವನ್ನು ತೊಟ್ಟು ಬರಬೇಕಾಯ್ತಲ್ಲ. ಮತ್ತೆ ಇದು ಅತ್ಯಂತ ದುಃಖ ನಿವೃತ್ತಿ ಆಗಲಿಲ್ಲ. ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಅಂದ್ರೆ ಕಾರ್ಯ ಸಮೇತ ಕಾರಣವನ್ನು ನಷ್ಟ ಮಾಡೋದು. ಪರಮಾನಂದ ಪ್ರಾಪ್ತಿ ಅಂದ್ರೆ ಏನು? ಆನಂದ ಪ್ರಾಪ್ತಿ. ಆನಂದ ಸ್ವರೂಪವೇ ನಾವೀವಿ, ಅಪ್ರಾಪ್ಯ ಪ್ರಾಪ್ತಿ ಅಲ್ಲ. ಏನು ಹೊಸದಾಗಿ ನಮಗೆ ಆನಂದ ಹುಟ್ಟದಲ್ಲ. ಇಲ್ಲ, ಆನಂದ ಸ್ವರೂಪ ಮೊದಲೇ, ಆದ್ರೆ ಅದನ್ನ ಮರ್ತೀವಿ. ನಾ ಆನಂದ ಸ್ವರೂಪ ಇದ್ದೀನಿ ಅನ್ನೋದನ್ನ ಮರೆತು ನಾ ದುಃಖೀನಿ, ನಾನು ಏನಪ್ಪಾ ಅಂದ್ರೆ ಸಂಸಾರಿನಿ, ಅನೇಕ ರೀತಿಯಿಂದ ನಾವು ಕಲ್ಪನೆ ಮಾಡಿ ಆನಂದ ಹೊಸದಾಗಿ ಕೊಡೋದಲ್ಲ, ಅದು ಮೊದಲೇ ಐತೆ. ಅದನ್ನ ನಾವು ಆನಂದ ಸ್ವರೂಪ ಅಂತ ತಿಳಿಯೋದು. ಅಂದ್ರೆ ಹೆಂಗ? ವಿಸ್ಮೃತಿ, ಕಂಠಾಭರಣ ವಿಸ್ಮೃತಿ ನ್ಯಾಯದಂತೆ ಅಂತ ಬರೆದ್ರು ಅವರು. ಕಂಠಾಭರಣ ವಿಸ್ಮೃತಿ ನ್ಯಾಯ ಅಂದ್ರೇನು? ಕಂಠ ಅಂದ್ರೆ ಕೊರಳು. ಈ ಕೊರಳಿಗಿರುವಂತಹ ಒಂದು ಆಭರಣ, ಒಬ್ಬ ಸ್ತ್ರೀ ನಿತ್ಯ ಸ್ನಾನಕ್ಕೆ ಹೋಗ್ಬೇಕಾದ್ರೆ ತನ್ನ ಕೊರಳಿಗಿರುವಂತಹ ಆಭರಣವನ್ನು ಆ ಒಂದು ಬಚ್ಚಲದ ಒಳಗಿರುವಂತ ಒಂದು ಮಳಿಗೆ ಹಾಕಿ ಸ್ನಾನ ಮಾಡಿ ಬರಕನಕ ಅದನ್ನು ತೊಟ್ಕೊಂಡ್ ಬರ್ತದಲ್ಲ. ಯಥಾ ರೀತಿ ದಿವಸ ಸ್ನಾನಕ್ಕೆ ಹೋಗಂಗ ಹೋದ್ಲು. ಒಂದ್ ದಿವಸ ಔಷಧ ಸ್ನಾನ ಮಾಡಿದ್ಲು, ಆ ಸರ ಬಿಚ್ಚಲಿಲ್ಲ, ಹಂಗೆ ಬಂದು ಎಲ್ಲ ತನ್ನ ಕಾರ್ಯಗಳನ್ನು ಮುಗಿಸಿದ ಮೇಲೆ ಆ ಸರ ನಾನು ಅಲ್ಲೇ ಬಿಟ್ಟಿನಂತ ಹೋಗಿ ಆ ಮಳಿಗೆ ನೋಡ್ತಾಳೆ, ಸರ ಇಲ್ಲ. ಸರ ಇಲ್ಲ ಆದ ತಕ್ಷಣ ಆಕೆ ಗಾಬರಿ ಆದ್ಲು. ಎಲ್ಲಾ ಕಡೆ ಹುಡುಕಿದ್ಲು, ಮನೆಯೆಲ್ಲ ಹುಡುಕಿದ್ಲು, ಬಸ್ಲೆಲ್ಲ ಹುಡುಕಿದ್ಲು, ಎಲ್ಲಿ ಸಿಗಲೇ ಇಲ್ಲ. ಆಕೆ ಸಿಗಲಿಲ್ಲ ಅಂದ ಮೇಲೆ ಆಕೆಗೆ ಅನುಮಾನ ಆಯ್ತು, ನನ್ನ ಸರವನ್ನು ಯಾರ ಕದ್ದಾರ, ಯಾರ ತಗೊಂಡಾರ. ಮತ್ತೆ ಅಂತ ಸರವನ್ನು ನಾನು ಹುಡುಕಿಕೊಳ್ಬೇಕಾದ್ರೆ ನನಗೊಬ್ಬ ಜ್ಯೋತಿಷ್ಯದ ಸಮೀಪ ಹೋಗ್ಬೇಕಾಯ್ತು. ಜ್ಯೋತಿಷ್ಯರು ಬೇಕು, ಅವ್ರು ಹೇಳ್ತಾರೆ ಯಾರು ಕದ್ದಾರ ಅಂತ ತಿಳ್ಕೊಂಡು
ಆ ಜ್ಯೋತಿಷ್ಯರಲ್ಲಿ ಹೋಗಿ 4 ಅಣಿ ಇಟ್ಲಕ್ಕೆ ಇಟ್ಟು, ನನ್ನ ಇಂಥ ಒಂದು ಆಭರಣದ ಸರ ಅನ್ನುವಂಥದ್ದು ನಂದು ಕಳವಾಗ್ಯದ, ಮತ್ತೆ ಅದನ್ನ ಯಾರು ಒಯ್ದಾರ ಅಥವಾ ಎಲ್ಲಿ ಬಿದ್ದದ ಸ್ವಲ್ಪ ಹೇಳ್ರಿ ಪಂಚಾಂಗ ತೆಗೆದಂತಂದಾಗ ಆ ಜ್ಯೋತಿಷ್ಯ ನೋಡಿದ ಆಕಿನ ಕೊಳ್ಳಾಗೆ ಐತೆ ಆಭರಣ, ಆಕಿನ ಕೊಳ್ಳಾಗೆ ಐತೆ. ಆದ್ರೆ ಈಕೆ ತನ್ನ ಕೊಳ್ಳಾಗಿದ್ದದನ್ನ ಮರ್ತು ಕೇಸಿ ಕಳೆದಾದ ನನ್ನಲ್ಲಿ ಇಲ್ಲ ಅಂತ ಬಂದಾಳ ಅಂದ ಮೇಲೆ ಈಕೆಗೆ ಒಂದು ಉಪಾಯದಿಂದ ಹೇಳ್ಬೇಕಂತ ತಿಳ್ಕೊಂಡು ಪಂಚಾಂಗ ತೆಗೆದಂಗ ಮಾಡಿ ನೋಡಿ ಒಂದು ಕನ್ನಡಿ ತಂದು ಮುಂದೆ ಇಟ್ಟ. ಈ ಕನ್ನಡಿಯಾಗ ನೋಡವ ಈಗ ನಿನ್ನ ಆಭರಣ ನಿನ್ನಲ್ಲೇ ಐತೆ ಅಂತ. ಹೆಂಗ ಕನ್ನಡಿ ನೋಡಿದ ತಕ್ಷಣ ಅದು ನನ್ನಲ್ಲೇ ಐತೆ ಅಂತ ಕಿಗಿದಿಡ್ತು. ಅದರಂಗ ಸದ್ಗುರು ಎಂಬ ವೈದ್ಯನ ಒಬ್ಬ ಜ್ಯೋತಿಷ್ಯನಲ್ಲಿ ಹೋಗಿ 4 ಅಣಿ ಎಂಬ ಅಂದ್ರೇನು, ಈ ಸಾಧನ ಚತುಷ್ಟಯ ಸಂಪನ್ನವರಿತನಾದ ಶಿಷ್ಯನೇ ಸದ್ಗುಣಗಳನ್ನು ಹೊಂದಿಕೊಂಡು ಆ ಸದ್ಗುರುವಿನ ಪಾದದಲ್ಲಿ ಆಶ್ರಯಿಸಿ ಆ ಸದ್ಗುರುವಿನಿಂದ ತತ್ವಮಸಿ ಮಹಾವಾಕ್ಯ ಎಂಬ ಅರ್ಥವನ್ನು ವಿಚಾರಿಸಲು ತನ್ನಲ್ಲೇ ತನ್ನ ಸ್ವರೂಪವನ್ನು ಕಂಡು ತಾನು ಸುಖಿಯಾದಂತೆ ಇಲ್ಲವೆಂದ ಅಳಲಿ ಎನ್ನುತ್ತಾ ಎನ್ನನ್ನೇ ಅರಿತೆ ಉಲ್ಲಾಸ ಪಡುವ ದಶಮನಂದದಿ. ಸರ್ಪಭೂಷಣರು ಹೇಳ್ತಾರೆ, ಇಲ್ಲವೆಂದು ಅಳಲಿ ಎನ್ನುತ್ತಾ ಎನ್ನನ್ನೇ ಅರಿತು. ನಾನೇ ಮೊದಲು ಇಲ್ಲ ಅಂತ ತಿಳಿದಿದ್ದೆ, ಈಗ ನಾನು ಈನಿ. ಯಾರು ದಶಮ ಪುರುಷನು 10ನೇ ಪುರುಷನು ತಾನಿಲ್ಲ ಅಂತ ತಿಳಿದನ, ಈಗ ತನಗೆ ಜ್ಞಾನ ಆದಮೇಲೆ ನಾನು ಈನಿ ಎಂಬ ಜ್ಞಾನ ಹೆಂಗಾಯ್ತು. ಅದರಂತೆ ಯಾರು ತನ್ನ ಗುರು ಮುಖಾಂತರ ಹೋಗಿ ಈ ವಿಚಾರವನ್ನು ತಿಳಿತಾರ ಅವರಿಗೆ ತನ್ನ ಸ್ವರೂಪ ನಂದು ಮೊದಲೇ ಐತೆ ಅಂತ ಎಂಬ ಜ್ಞಾನ ಆಗ್ತದೆ. ಅಲ್ಲಿವರೆಗೆ ಇದು ಆಗಂಗಿಲ್ಲ. ಆನಂದ ಸ್ವರೂಪರೇ ಇವಿ, ನಾವು ಇಲ್ಲ ಅಂತಿಲ್ಲ. ಆದ್ರೆ ನಮ್ಮ ಅನುಭವಕ್ಕೆ ಯಾಕೆ ಬರಂಗಿಲ್ಲ ಅಂತಂದ್ರೆ ಅದನ್ನ ನಾವು ಸರಿಯಾಗಿ ತಿಳಿದೇ ಇರೋದ್ರಿಂದ. ಹೀಗೆ ತಿಳ್ಕೊಳ್ಳುವುದೇನದ, ಇದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ರೂಪ ಮೋಕ್ಷ ಪ್ರಾಪ್ತಿ ಅಂತ ಶಾಸ್ತ್ರದ ಹೇಳಿಕೆ ಅಂತ ಬಂದ್ರೆ, ಇಂಥ ಮೋಕ್ಷವು ತನಗೆ ಪ್ರಾಪ್ತಿ ಆಗಬೇಕಾದ್ರೆ ಏನು ಬೇಕು ಅಂದ್ರೆ ಜ್ಞಾನವೇ ಮಾರ್ಗ, ಬೇರೆ ಏನು ಇಲ್ಲವೆಂದು ಮಾನನಿಧಿಯಾದ ಶ್ರುತಿ ಪಂತ್ಯ ಎನ್ನಲು. ಅಂದ್ರೆ ಶ್ರುತಿ ಏನ್ ಹೇಳ್ತದ, ಜ್ಞಾನ ದೇವತೋ ಕೈವಲಂ, ಜ್ಞಾನದಿಂದ ಅಜ್ಞಾನ ನಷ್ಟ ಆಗ್ತದ, ಅಜ್ಞಾನ ದ್ವಾರ ಏನಾಗ್ತದ, ನಿನ್ನ ಜನ್ಮ ಮರಣ ರೂಪವಾದ ಸಂಸಾರ ನಿವೃತ್ತಿ ಆಗ್ತದ. ಅಂಥ ಜ್ಞಾನ ಯಜ್ಞವೇ ಶ್ರೇಷ್ಠವಾಗಿರುವುದು. ಅದಕ್ಕೆ ಶ್ರೇಯಾನ್ ಅಂದ್ರೆ ಶ್ರೇಷ್ಠವಾಗಿರುವಂಥ ಜ್ಞಾನ ಯಜ್ಞವಾಗಿದೆ ಅರ್ಜುನ ಅಂತ ಹೇಳ್ತಾನೆ. ಯಾಕೆಂದ್ರೆ ಶ್ರುತಿಯು ಪ್ರಮಾಣವಿದೆ. ಜ್ಞಾನ ಯಜ್ಞಕ್ಕೆ ಪ್ರಾಕೃತ ವಸ್ತುಗಳು ಆವು ಬೇಕಿರುವುದಿಲ್ಲ. ಜ್ಞಾನವು ಪ್ರಾಪ್ತಿಯಾದ ಕೂಡಲೇ ಕರ್ಮಯಜ್ಞಗಳ ಕೆಲಸ ಮುಗಿಯುತ್ತದೆ. ಎಲ್ಲಿ ಜ್ಞಾನ ಪ್ರಾಪ್ತಿ ಆಯ್ತು ಅಂದ್ರೆ ಅಲ್ಲಿ ಎಲ್ಲಾ ಕರ್ಮಗಳ ಯಜ್ಞ ಕೆಲಸ ಮುಗಿದೋಯ್ತು ನೋಡಿ. ಅಲ್ಲಿ ಮಾಡ್ತಕ್ಕಂಥದ್ದು ಏನು ಉಳಿದಲ್ಲ. ಕೃತ್ಯನಾಗಿ ಮಾಡಬೇಕಾಗಿದ್ದನ್ನು ಎಲ್ಲ ಮಾಡಿ ಮುಗಿಸಿದಂಗೆ ಅಂತ. ಹೀಗೆ ಮೊದಲಾದ ಶ್ರೋತಗಳು ಸ್ಮಾರ್ತಗಳು ಈ ರೀತಿಯಿಂದ ಕರ್ಮಗಳೆಲ್ಲವೂ ಅನೇಕ ರೀತಿ ಹೇಳಿರ್ತಕ್ಕಂಥ ಅನೇಕ ಕರ್ಮಗಳಿದ್ರು ಕೂಡ ಅವೆಲ್ಲವೂ ಉದ್ದೇಶ ಏನಪ್ಪಾ ಅಂದ್ರೆ ಅನೇಕ ನದಿಗಳಿದ್ದಂತೆ. ಅವ್ರ ಮೂಲ ಉದ್ದೇಶ ಎಲ್ಲಿ ಅದ, ಸಮುದ್ರವನ್ನು ಸೇರೋದೇ ಅದರ ಮೂಲ ಉದ್ದೇಶ ಅದ. ಸಮುದ್ರ ಸೇರಿದ ಮೇಲೆ ಅದು ಹೆಂಗ ನದಿ ನಾಮ ಸಮಾಪ್ತಿ ಸಮುದ್ರ ಅಂತ ಹೇಳಿ ಇಲ್ಲಿ ಅನೇಕ ಹೆಸರು ಕರೆದ್ರು ಕೂಡ ಅಲ್ಲಿ ಯಾವಾಗ ಸಮುದ್ರ ಸೇರಿದ ಮೇಲೆ ಅದು ಒಂದು ಏಕ ಆಕಾರ ಆಯ್ತು, ಅದರಂತೆ ಅಂತ ಹೇಳ್ತಾನೆ. ಈ ರೀತಿಯಿಂದ ತಿಳಿದು ಅದರಿಂದ ಆತ್ಮಜ್ಞಾನ ಪ್ರಾಪ್ತಿಗೆ ಶ್ರೌತ ಸ್ಮಾರ್ತಾದಿ ಸತ್ಕರ್ಮಗಳ ಆಚರಣೆಯು ಅಂದರೆ ಈ ಕರ್ಮಗಳೆಲ್ಲವೂ ಜ್ಞಾನ ಪ್ರಾಪ್ತಿ ಆಗುವವರಿಗೆ ಮಾತ್ರ ಉಪಯೋಗಕ್ಕೆ ಬರುತ್ತವೆ. ಅಂದ್ರೆ ಏನು, ಇಲ್ಲಿವರೆಗೆ ಏನು ತಾನು ಮಾಡಿರ್ತಕ್ಕಂಥ ಏನು ಆಚರಣೆ ಅದ, ಶ್ರೌತ ಅಂದ್ರೆ ಉತ್ತಮವಾದಂಥ ಕರ್ಮಗಳು ಮತ್ತು ನಿಯಮಿತವಾದಂಥ ಶರೀರ ಇಂದ್ರಿಯಗಳನ್ನ ಇವೆಲ್ಲವೂ ಅವಶ್ಯ ಯಾಕೆ ಬೇಕು ಅಂದ್ರೆ ನಿನಗೆ ಆತ್ಮಜ್ಞಾನ ಪ್ರಾಪ್ತಿ ಆಗೋ ಸಲುವಾಗಿ ಇವೆಲ್ಲ ಬೇಕು. ಜ್ಞಾನ ಪ್ರಾಪ್ತಿ ಆದ್ಮೇಲೆ ಇವ್ರ ಕೆಲಸ ಇಲ್ಲ ಅಲ್ಲಿ. ಹೀಗೆ ಮಾಡುವುದೇ ಕರ್ಮಗಳ ಉದ್ದೇಶ. ಕರ್ಮಗಳ ಉದ್ದೇಶ ಆದ್ರೆ ಏನೈತೆ, ನಿನ್ನನ್ನು ನೀ ತಿಳಿಯಂಬೋದೇ ಅದ್ರ ಉದ್ದೇಶ ಅದ. ನಾವಿದ್ರೆ ಅದನ್ನು ಬಿಟ್ಟಿವಿ, ಅದು ವೇದದಾಗ ಹಿಂಗೆ ಹೇಳ್ಯದ, ಈ ಮಾಡಂತ ಹೇಳ್ಯದ, ಇಲ್ಲಿ ಇಂಥದ್ದು ಮಾಡಂತ ಹೇಳ್ಯದ ಅಂತ ನಾವು ಅದಕ್ಕೆ ಗಂಟು ಬಿದ್ದಾರ. ಮಾಡಂತ ಮಾಡಂತ ಹೇಳ್ಯದ, ಆ ಉದ್ದೇಶ ಏನದ, ಅದ್ರ ಉದ್ದೇಶ ಏನು ನೀನು ಮಾಡು ಅಂತ ಹೇಳಿಲ್ಲ, ಅದನ್ನ ತಿಳಿದು ಕೇಸಿ ನೀನು ಮೊದಲು ಕಡಿಗಾಗು ಅಂತ ಹೇಳ್ತದ. ಅದರಿಂದ ಜ್ಞಾನವು ಸಿದ್ಧಿಸಿದ ನಂತರ ಮಾಡುವ ಕರ್ಮಗಳೇ ಅಲ್ಲ,
ಕರ್ಮ ಭಾಸಗಳು ಮಾತ್ರ. ಮತ್ತೆ ಜ್ಞಾನ ಸಿದ್ಧಿ ಆದ ಮೇಲೆ ಆದ್ರೂ ಮಾಡ್ಕೊಂತ ಇದಾರಲ್ಲ, ವ್ಯವಹಾರದಲ್ಲಿ ತತ್ಪರ ಇದಾರಲ್ಲ, ಅವರೆಲ್ಲರೂ ಇದ್ರು ಕೂಡ ಆ ಕರ್ಮಗಳು ಕರ್ಮ ಅಂತ ಕರೆಸಿಕೊಳ್ಳೋದಲ್ಲ. ಅವು ಕರ್ಮ ಭಾಸಗಳು ಮಾತ್ರ. ಅವು ಕರ್ಮದಂತೆ ಕಾಣ್ತಾವ, ಅದರಲ್ಲಿ ಯಾವ ಕರ್ತೃತ್ವ ಇಲ್ಲ. ಏಕೆಂದರೆ ಜನಕಾದಿಗಳು ಮಾಡಿದ ಕರ್ಮಗಳು ಅಂತವುಗಳೇ. ಹಾಗಾದರೆ ಇಲ್ಲಿ ಹೇಳಿರುವ ಜ್ಞಾನ ಎಂಬ ಮಾತಿಗೆ ಅರ್ಥವೇನು? ಎಲ್ಲರ ಅಂತಃಕರಣದಲ್ಲಿ ಸಾಮಾನ್ಯವಾಗಿ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲರ ಅಂತಃಕರಣದಲ್ಲಿ ಇರ್ತಾವ. ಆ ಸಂಬಂಧವಾದ 3 ವೃತ್ತಿಗಳು ಇರುತ್ತವೆ. ಸತ್ವಗುಣ ವೃತ್ತಿ, ತಮಗುಣ ವೃತ್ತಿ, ರಜೋಗುಣ ವೃತ್ತಿ. ಆ ಗುಣಗಳ ಸಂಬಂಧದಿಂದ ವೃತ್ತಿನೂ ಇರ್ತದೆ. ಹೀಗೆ ವಸ್ತುಗಳು ತಿಳಿದುಕೊಳ್ಳುವುದು ಸತ್ವೃತ್ತಿ, ವಸ್ತುಗಳನ್ನು ಬೇಕೆಂದು ಆಶಿಸುವುದೇ ರಜೋಗುಣ ಅಂತ ಹೇಳ್ಕೊಂತ ಬಂದ. ಈ ವೃತ್ತಿಗಳ ಸಂಬಂಧವಾದ ವೃತ್ತಿಜ್ಞಾನಕ್ಕೆ ಅವಿರ್ಭಾವ, ತಿರೋಭಾವ ಉಂಟುಗಳುಂಟು. ಆದರೆ ಇವುಗಳಿಲ್ಲದೆ ಪರಿಣಾಮಶೀಲವಾದ ವೃತ್ತಿಗಳೆಲ್ಲವೂ. ಇವೆಲ್ಲ ವೃತ್ತಿಗಳೇನು? ಪರಿಣಾಮ ಮತ್ತು ಶೀಲವಾದ ವೃತ್ತಿಗಳು. ಪರಿಣಾಮ ಅಂದ್ರೆ ಏನು? ಒಂದು ಕೆಟ್ಟ ಮೇಲೆ ಇನ್ನೊಂದು ಬರ್ತಾವ. ಹಾಲು ಕೆಟ್ಟು ಮೊಸರಾದಂತೆ. ಸತ್ವಗುಣ ಬಂದಂದ್ರೆ ಹಂಗೆ ಇರ್ತದೆ, ಅದು ಸ್ವಲ್ಪ ಹೊತ್ತಿ ಕೆಡ್ತದ. ಅಲ್ಲಿ ರಜೋಗುಣ ಬರ್ತದೆ. ರಜೋಗುಣ ಹಂಗೆ ಇರ್ತದೇನೋ, ಅದು ಸ್ವಲ್ಪ ಹೊತ್ತಿ ಕೆಡ್ತದ. ತಮೋಗುಣ ಬರ್ತದ. ಅದು ಕೆಟ್ಟ ಮೇಲೆ ಮತ್ತೆ ಮೊದಲಿನಂತೆ ಇರೋ ಗುಣಗಳು ಬದಲಾವಣೆ ಆಗ್ತಿರ್ತವೆ. ಈ ಗುಣಗಳು ಪರಿಣಾಮ ಆಗ್ತವಲ್ಲ, ಪರಿಣಾಮಶೀಲವಾದವು. ಆದರೆ ಇದಕ್ಕೆ ಸಾಕ್ಷಿ ಆಗಿರುವಂತ ಏನು ವೃತ್ತಿ ಅದ, ಈ ಗುಣಗಳಿಗೆ ಸಾಕ್ಷಿ ಇದನ್ನಲ್ಲ. ನೀ ಇದ್ದಲ್ಲ ಸಾಕ್ಷಿ. ನಿಂದೇನ ಕೆಟ್ಟದೇನಪ್ಪ? ಸಾಕ್ಷಿ ಭಾವ ಏನೋ ನಷ್ಟ ಆಗಿದೆ. ಈ ವೃತ್ತಿ ಬರ್ತಾ ಹೋಗ್ತಾವಂತ ನೀನು ನೋಡ್ತಿದ್ದಿಲ್ಲ, ತಿಳಿತಿದ್ದಿಲ್ಲ. ತಿಳಿಯುವಂಥವನು ನಿನಗೆ ಯಾವಿಲ್ಲ ನೋಡು. ಹೀಗೆ ಅರಿಯುವ ಸಾಕ್ಷಿ ಜ್ಞಾನ ಒಂದು ಅಪರಿಣಾಮವಾಗಿಯೂ, ಅಂದ್ರೆ ಇದಕ್ಕೆ ಪರಿಣಾಮ ಇಲ್ಲ, ಅಂದ್ರೆ ಹಾಲು ಕೆಟ್ಟು ಮೊಸರಾಗಂತೆ ಅಲ್ಲ, ನಿರ್ವಿಕಾರವಾಗಿಯೂ ಇದೆ. ಅದೇ ಕೂಟಸ್ಥ ಜ್ಞಾನ ಅಂತ. ಕೂಟಸ್ಥ ಜ್ಞಾನ ಅಂದ್ರೆ ಅವನಲ್ಲಿ ಎಲ್ಲವೂ ಬರ್ತಾವ, ಅವು ನಾಶ ಆಗ್ತಾವ, ವಿಕಾರ ಆಗ್ತಾವ. ಆದ್ರೆ ತಾನು ಮಾತ್ರ ಅವಿಕಾರಿ, ಕಮ್ಮಾರನ ಅಡಿಗಲ್ಲೇ ಇದ್ದಂತೆ. ಈ ಮಾಯಾಮಯವಾದಂಥ ಜಗತ್ತು ಆತ್ಮನಲ್ಲಿ ಪ್ರತೀತಿ ಆಗ್ತದೆ. ಅನೇಕ ವಿಧವಾಗಿ ಅನೇಕ ಶರೀರಗಳು, ಅನೇಕ ರೀತಿಯಿಂದ ಭೇದ ವೃತ್ತಿಗಳು ತೋರ್ತವೆ. ಎಲ್ಲಿ? ಆತ್ಮನಲ್ಲಿ ಪ್ರತೀತಿ ಆಗ್ತಾವ. ಇದು ಮಾಯದ ಪರಿಣಾಮವೇ ಹೊರತು ಆತ್ಮನ ಪರಿಣಾಮ ಅಲ್ಲ. ಆತ್ಮನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಆತ್ಮ ಇದಕ್ಕೆ ಅಸಂಗ ಇದ್ದಾನೆ. ಕಮ್ಮಾರನ ಅಡಿಗಲ್ಲಿನಲ್ಲಿ ಅನೇಕ ಸಾಮಾನುಗಳು ಉತ್ಪತ್ತಿ ಆದರೂ, ಅನೇಕ ವಿಕಾರ ಆದರೂ ಕೂಡ ಅಡಿಗಲ್ಲಿಗೆ ಯಾವ ವಿಕಾರ ಹೇಗಿಲ್ಲವೋ ಅದರಂತೆ ಸಾಕ್ಷಿಯಾಗಿರುವಂಥ ಅಂತಃಕರಣಕ್ಕೆ ಸಾಕ್ಷಿಯಾಗಿರುವಂಥ ಪ್ರತ್ಯೇಗಾತ್ಮ ನೀ ಏನಿದ್ದಿ ಆತ್ಮಸ್ವರೂಪ, ನಿನ್ನಲ್ಲಿ ಇವೆಲ್ಲ ಬರ್ತಾವ, ಹೋಗ್ತಾವ, ಬದಲಾವಣೆ ಆಗ್ತಾವ. ಶರೀರ, ಇಂದ್ರಿಯಗಳು, ಅಂತಃಕರಣ, ವೃತ್ತಿಗಳು ಕ್ಷಣಕ್ಕೂ ಇವು ಬದಲಾವಣೆ ಆಗ್ತಾನೆ ಇರ್ತಾವ. ಆದ್ರೆ ಇದನ್ನ ಅರಿಯುವಂತ ಶುದ್ಧ ಚಿನ್ಮಾತ್ರ ನೀ ಏನಿದ್ಯಪ್ಪ, ನಿನಗೆ ಯಾವ ಪರಿಣಾಮ ಇಲ್ಲ. ಅಂಥದ್ದನ್ನ ಏನು ಅದನ್ನು ಉದ್ದೇಶಿಯು ಇಲ್ಲಿ ಜ್ಞಾನ ಎಂಬ ಶಬ್ದವು ಪ್ರಯೋಗಿಸಲ್ಪಟ್ಟಿದೆ. ಜ್ಞಾನ ಅಂದ್ರೆ ಇದಕ್ಕೆ ಜ್ಞಾನ ಅಂದ್ರು ಅವರು. ಜ್ಞಾನ ಪ್ರಾಪ್ತಿ ಆಗ್ಬೇಕು, ಮೋಕ್ಷ ಆಗ್ತದಂತಂದ್ರೆ ಜ್ಞಾನವೇ ಮೋಕ್ಷಕ್ಕೆ ಮುಖ್ಯ ಸಾಧನೆ. ಎಂಥ ಜ್ಞಾನ ಆಗ್ಬೇಕು? ನಾ ಸಾಕ್ಷಿ ಸ್ವರೂಪನೇ ಇದ್ದೀನಿ ಅಂತ ದೃಢ ಜ್ಞಾನ ಆಗ್ಬೇಕಿದು. ಇದಕ್ಕೆ ಮುಕ್ತನ ಸ್ಥಿತಿ ಅಂದ್ರು ಅವರು. ಶರೀರ ಇರಬೇಕು, ಶರೀರ ಇಂದ್ರಿಯಗಳ ಧರ್ಮಗಳು ತೋರಬೇಕು, ಎಲ್ಲ ಎದ್ದು ಕೇಸಿ ಇದರಲ್ಲಿ ಅಸಂಗ ಬುದ್ಧಿಯಿಂದ ಕೂಡಿಕೊಂಡು ಅದಕ್ಕೆ ಸಾಕ್ಷಿ ಸ್ವರೂಪ ನಾ ಈನಿ ಅಂತ ಯಾವಾಗ ದೃಢ ಆಯ್ತಲ್ಲ, ಅದು ನೋಡು ಮುಕ್ತನ ಲಕ್ಷಣ ಅಂತ ಹೇಳ್ತಾರೆ. ಇಂಥ ಮುಕ್ತ ಸ್ವರೂಪನಾಗಿರುವಂಥ ಅಂಥ ಪರಮಾತ್ಮನ ಎಲ್ಲ ಯಜ್ಞಗಳಿಂತ ಜ್ಞಾನ ಯಜ್ಞವೇ ಶ್ರೇಷ್ಠವಾಗಿರುವಂದು ಭಗವಾನ್ ಹೇಳಿರುವನು. ಅದಕ್ಕೆ ಶ್ರೇಯಾನ್ ದ್ರವ್ಯಮಯ ಯಜ್ಞ ಜ್ಞಾನ ಯಜ್ಞ ಪರಂ ತಪಃ. ಈ ಅನೇಕ ಯಜ್ಞಗಳ ಮಾಡುವುದರಿಂದ ಆಗುವಂಥ ಪ್ರಯೋಜನಕ್ಕಿಂತ ಎಷ್ಟೋ ಪಾಲು ಹೆಚ್ಚಿಂದು ಇದು. ಅನೇಕ ಯಜ್ಞಗಳ ಫಲ ಏನಿದಾವ, ಅನಿತ್ಯ ಫಲ ಇದಾವ. ಎಲ್ಲವೂ ನಿನಗೆ ಕೊಡ್ತಕ್ಕಂಥ ಫಲಗಳು ಕ್ಷಣಿಕ ಇದಾವ, ನಿತ್ಯ ಫಲ ಅಲ್ಲ. ಆದ್ರೆ ನಿತ್ಯ ಫಲ ಪ್ರಾಪ್ತಿ ನಮಗೆ ಯಾವ್ದ್ರಿಂದ ಆಗ್ತದಪ್ಪ ಅಂತಂದ್ರೆ ಅಂಥ ಜ್ಞಾನ ಯಜ್ಞದಿಂದ ಅಂತ ಹೇಳ್ತಾನೆ. ಅಂದ್ರೆ ತನ್ನ ಸ್ವರೂಪವನ್ನು ತಿಳಿದು ಸ್ವರೂಪದ ಸಾಕ್ಷಾತ್ಕಾರವನ್ನು ಹೊಂದಿರುವಂಥ ಯಾವ ವಿವೇಕಿ ಪುರುಷ ಇದ್ದಾನ, ಅಂಥ ಕೂಟಸ್ಥ ರೂಪವಾದ ಪ್ರತ್ಯೇಗಾತ್ಮ ನಾನು ಎಂಬ ಆತ್ಮ ಅನುಭವವನ್ನು ಪಡೆದಿರುವಂಥ ಮಹಾನುಭಾವ ಯಾರಿದ್ದಾರೆ ಅಂಥವರಿಗೆ ಇದು ಅನುಭವಕ್ಕೆ ಬರ್ತದೆ.
ಈ ರೀತಿಯಿಂದ ಶ್ರೇಯಾನ್ ಎಂಬ ಪದ ಪ್ರಯೋಗ ಒಂದರಿಂದಲೇ ಜ್ಞಾನವನ್ನು ತಿಳಿಯಬಹುದಾಗಿದೆ. ಇದರಿಂದ ಪದಪ್ರಯೋಗ ದ್ರವ್ಯಮಯ ಅಂತ ಇಲ್ಲಿ ಹೇಳಿಕೆ ಅಂತ ಬಂದಿರೋದು ಅನೇಕ ಶಬ್ದಗಳು ಹೇಳ್ಯಾರ. ಈ ಹೇಳಿದಂಥವರು ಈ ಜ್ಞಾನ ಯಜ್ಞವು ಯಾರಿಗಪ್ಪ ಅಂತಂದ್ರೆ, ಜ್ಞಾನವು ಪ್ರಮಾಣದಿಂದ ಹುಟ್ಟುತ್ತದೆ. ಜ್ಞಾನ ಎದರಿಂದ ಹುಟ್ಟುತ್ತದ? ಪ್ರಮಾಣದಿಂದ. ಮತ್ತೆ ಈ ಕರ್ಮವು ಅಭಿಮಾನದಿಂದ ಹುಟ್ಟುತ್ತದ. ಇದಕ್ಕೆ ಪ್ರಮಾಣ ಬೇಕು. ಅದಕ್ಕೆ ಪ್ರಮಾಣ ಬೇಕಾಗಿಲ್ಲ, ಅಭಿಮಾನಿದ್ರೆ ಸಾಕು, ಇದು ಹುಟ್ಟುತ್ತದ. ಅಂತಹ ಜ್ಞಾನಕ್ಕೆ ಅಧಿಕಾರಿಗಳು ಯಾರಪ್ಪ? ಶುದ್ಧ ಅಂತಃಕರಣವುಳ್ಳವರೇ ಜ್ಞಾನಕ್ಕೆ ಅಧಿಕಾರಿ. ಮತ್ತೆ ಯಾಕೆ ಉಳಿದವರು ಯಾಕೆ ಅನಧಿಕಾರಿ ಅಂದ್ರೆ, ಅವ್ರ ಅಂತಃಕರಣ ಶುದ್ಧ ಇಲ್ಲ. ಅವರ ಅಂತಃಕರಣ ದೋಷಯುಕ್ತ ಐತೆ. ದೋಷಯುಕ್ತ ಉಳ್ಳಂತ ಅಂತಃಕರಣದಲ್ಲಿ ಎಷ್ಟೇ ರೀತಿಯಿಂದ ಉಪದೇಶ ಮಾಡಿದ್ರು ಅದು ಪ್ರಯೋಜನ ಆಗಂಗಿಲ್ಲ. ಹೆಂಗ ಹೊಲಸು ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳೋದಿಲ್ಲವೋ ಅದರಂತೆ ಆತ್ಮನೇ ನಾನಿದ್ದೇನೆಂಬ ಸಾಕ್ಷಿ ಭಾವ ಅಲ್ಲಿ ದೃಢವಾಗಿ ನಿಲ್ಲೋದಿಲ್ಲ. ಯಾಕಂದ್ರೆ ಅಂತಃಕರಣ ಶುದ್ಧ ಇಲ್ಲ. ಅಂದ್ರೆ ಅನೇಕ ದೋಷಗಳಿಂದ ಕೂಡಿಕೊಂಡವ, ಪಾಪ ಸಂಸ್ಕಾರಗಳು ಇದಾವ, ಅನೇಕ ಕಾಮನೆಗಳಿಂದ ಕೂಡ್ಯವ. ನಾವು ಬಹಳ ಜನ ಹಿಂಗೆ ತಿಳ್ಕೊಂಡಾರ, ನಮ್ಮಲ್ಲಿ ಪುಣ್ಯ ಇದ್ರೆ ಮಾತ್ರ ನಾವು ಮೋಕ್ಷ ಆಗ್ತೀವಿ. ಅನೇಕ ಕಾಮನೆಗಳಿಂದ ಏನಪ್ಪಾ ಅಂದ್ರೆ ಅನೇಕ ಕರ್ಮಗಳನ್ನು ಆಚರಣೆ ಮಾಡೋರು ಇದ್ದಾರೆ. ಇವರು ಕರ್ಮ ಆಚರಣೆ ಎದಕ್ಕೆ ಮಾಡ್ತಾರಂದ್ರೆ ಅನೇಕ ಆಶೆ ಆಕಾಂಕ್ಷೆಗಳು ಇದಾವೆ. ಇಂಥವ್ರಾದ್ರೆ ಅಧಿಕಾರಿ ಆತಾರಂದ್ರೆ ಇವರು ಅಧಿಕಾರಿ ಆಗಂಗಿಲ್ಲ ಅಂದ್ರೆ ಅವ್ರು ಯಾಕೆ ಆಗಂಗಿಲ್ಲ ಅಂದ್ರೆ ಅವ್ರದ್ದು ದೋಷನೇ ಐತೆ. ಇಷ್ಟೆಲ್ಲ ಇದ್ರೂ ಇನ್ನ ಬೇಕೆಂಬ ಆಶೆಯಿಂದ ಕೂಡಿಕೊಂಡಾರಲ್ಲ, ಇಂಥ ಅಂತಃಕರಣದಲ್ಲಿ ನೀವು ಆತ್ಮಜ್ಞಾನ ಉದಯ ಆಗಂಗಿಲ್ಲ. ಮತ್ತೆ ಪಾಪಕರ್ಮ ಸಂಸ್ಕಾರದಿಂದ ಕೂಡಿದಂಥ ಅಂತಃಕರಣದಲ್ಲಿ ಉದಯ ಆಗಂಗಿಲ್ಲ. ಯಾರಲ್ಲಿ ಉದಯ ಆಗ್ತದ್ರಿ? ಯಾರು ಇದನ್ನ ತಿಳಿದುಕೇಶಿ ಆ ಅಂತಃಕರಣದಲ್ಲಿ ದೋಷರಹಿತರಾಗಿ ಅಂದ್ರೆ ಇಹ ಮತ್ತು ಪರಲೋಕದ ಭೋಗಗಳಲ್ಲಿ ವಿರಾಗತೆಯನ್ನು ತಾಳಿ ನಿತ್ಯ ಅನಿತ್ಯದ ಬಗ್ಗೆ ತಿಳ್ಕೊಂಡು ಅಂಥ ಆತ್ಮಸ್ವರೂಪವನ್ನು ತಿಳಿದು ನಾ ಕೃತಾರ್ಥನಾಗಬೇಕೆಂಬ ಒಂದೇ ಏಕೈಕ ಇಚ್ಛೆ ಉಳ್ಳವರಾಗಿ ಅಂಥ ಗುರುಶಾಸ್ತ್ರಗಳಿಗೆ ಶರಣಾಗತರಾಗ್ಯಾರ. ಅಂಥವರಿಗೆ ಮಾತ್ರ ಇಂಥ ಒಂದು ದಿವ್ಯ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ. ಅದು ಪ್ರಾಪ್ತಿ ಆಗಲೆಂಬ ಉದ್ದೇಶದಿಂದನೇ ಮಹಾತ್ಮರು ಇಲ್ಲಿಯ ಪರ್ಯಂತ ಹೇಳ್ಯಾರ. ಮುಂದೆ ಈ ವಿಷಯವನ್ನು ಗುರುಗಳು ಮುಂದುವರಿಸ್ತಾರಂತ ಹೇಳಿ अनंत जन्म संप्राप्त कर्म बंध विदायिनी आत्म ज्ञान प्रदानेन तस्मै श्री गुरवे नमः। जगदादि जगद्गुरु भक्तर मुक्तर कल्पवृक्ष कामधेनु अद्वैत सार्वभौम जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು
ನೇರ ನಿರಂತರ ನಿಷ್ಠುರವಾದಿಗಳು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಸಾಗಿ ಬಂದಂಥ ಅತ್ಯಂತ ಶ್ರೇಷ್ಠವಾದ ಶ್ರೀಮದ್ ಭಗವದ್ಗೀತೆ ಗ್ರಂಥದ 4ನೆಯ ಅಧ್ಯಾಯದ 34ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಭಗವದ್ಗೀತೆಯಲ್ಲಿ 34ನೇ ಶ್ಲೋಕದ ಪರ್ಯಂತರವಾಗಿ ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನ ಮಾಡುವಂಥ ವಿಷಯಗಳನ್ನು ಇಲ್ಲಿವರೆಗೂ ತಾವೆಲ್ಲರೂ ಶ್ರವಣವನ್ನು ಮಾಡಿ, ಮುಂದೆ 34ನೆಯ ಶ್ಲೋಕದಲ್ಲಿ ಅರ್ಜುನನಿಗೆ ಜಗದ್ಗುರುಗಳಾದ ಶ್ರೀಕೃಷ್ಣ ಎದುರಿಗೆ ಇರುವುದರಿಂದ ಅವನಿಗೆ ಜ್ಞಾನವು ದುರ್ಲಭವಾಗಿಲ್ಲ. ಆದರೂ ಸಮಸ್ತ ಮಾನವರ ಹಿತವನ್ನು ಬಯಸಿ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಉಪದೇಶವನ್ನು ಮಾಡುತ್ತಾನೆ. ಯಾರಿಗೋಸ್ಕರ? ಅರ್ಜುನನಿಗೋಸ್ಕರವಲ್ಲ, ಸಮಸ್ತ ಅಂದರೆ ಎಲ್ಲ ಮಾನವ ಕುಲದ ಏಳಿಗೆಗಾಗಿ, ಅವರ ಹಿತಕ್ಕಾಗಿ, ಅವರ ಸುಖ ಸಂತೋಷಕ್ಕಾಗಿ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಉಪದೇಶವನ್ನು ಮಾಡುತ್ತಾನೆ. ಪ್ರತಿಯೊಂದು ಗ್ರಂಥಗಳಲ್ಲಿ ನೇಮ ಪರಮಾನುಭವ ಬೋಧೆ ಗ್ರಂಥದಲ್ಲಿ ಮೈತ್ರಾದೇವಿಯನ್ನು ನಿಮಿತ್ತ ಮಾಡಿಕೊಂಡು ಯಜ್ಞವಲ್ಕ ಮಹರ್ಷಿಗಳು ಉಪದೇಶವನ್ನು ಮಾಡಿದರು. ಮೈತ್ರಿಗಾಗಿ ಅಲ್ಲ, ಮಾನವರಿಗಾಗಿ. ಅದಂತೆ ಅನುಭವ ಸಾರ ಗ್ರಂಥದಲ್ಲಿ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಒಬ್ಬ ಉತ್ತಮವಾದ ಶಿಷ್ಯನನ್ನು ನಿಮಿತ್ತ ಮಾಡಿಕೊಂಡು ಆತ್ಮಜ್ಞಾನದ ಉಪದೇಶವನ್ನು ಮಾಡಿದರು. ಆ ಒಬ್ಬ ಶಿಷ್ಯನಿಗಾಗಿ ಅಲ್ಲ, ಇಡೀ ಮಾನವ ಕುಲದ ಹಿತಕ್ಕಾಗಿ. ಅದೇ ರೀತಿ ಪಾರಮಾರ್ಥ ಗೀತೆಯಲ್ಲಿ ವಶಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಉಪದೇಶವನ್ನು ಮಾಡಿದರು. ರಾಮನಿಗೋಸ್ಕರ ಅಲ್ಲ, ಮಾನವರಿಗೋಸ್ಕರವಾಗಿ. ಹಾಗಾಗಿ ಇಲ್ಲಿ ಕೂಡ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೇನು ಜ್ಞಾನ ಇದ್ದಿಲ್ಲ ಅಂತ ಅರ್ಥ ಅಲ್ಲ. ಮೈತ್ರಾದೇವಿ ಜ್ಞಾನ ಇದ್ದಿಲ್ಲಂದ್ರೆ ಆ ಪ್ರಶ್ನೆನೇ ಆಕೆ ಮಾಡ್ತಿದ್ದಿಲ್ಲ. ಆ ಅವರ ಶಿಷ್ಯನಿಗೆ ಜ್ಞಾನ ಇದ್ದಿಲ್ಲಂದ್ರೆ ಆ ಗುರುವಿನಲ್ಲಿ ಆ ಪ್ರಶ್ನೆನೇ ಮಾಡ್ತಿದ್ದಿಲ್ಲ. ರಾಮನಿಗೆ ಜ್ಞಾನ ಇದ್ದಿಲ್ಲಂದ್ರೆ ವಶಿಷ್ಠ ಮಹರ್ಷಿಗಳು ತನ್ನ ನಿಜ ಸ್ಥಿತಿ ತಾನಾರೆಂದು ಮುಂದಿನ ಪರಿಭವ ಎಂತಾಯ್ತೆಂದು ಈ ಪ್ರಶ್ನೆ ಮಾಡಕ್ ಬರ್ತಿದ್ದಿಲ್ಲ. ಅಂದ್ರೆ ಈ ಪ್ರಶ್ನೆಗಳಿಗೆ ಮೂಲತಃ ಉತ್ತರವನ್ನ ತಿಳಿದುಕೊಂಡವರೇ ಆಗಿದ್ದರು ಮೈತ್ರಾದೇವಿ ಶಿಷ್ಯ ಮತ್ತು ರಾಮಚಂದ್ರ, ಅದರಂತೆ ಇಲ್ಲಿ ಅರ್ಜುನ. ಹಾಗಾಗಿ ಆ ಒಂದು ಲೋಕದ ಹಿತಕ್ಕಾಗಿ, ಮಾನವರ ಹಿತಕ್ಕಾಗಿ
ಅತ್ಯಂತ ಮಹತ್ವವಾದ ಒಂದು 34ನೇ ಶ್ಲೋಕವನ್ನು ಹೇಳ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಾಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿ ತತ್ವದರ್ಶಿನಂ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಯಾವ ಆತ್ಮಜ್ಞಾನವನ್ನ ಯಾರಿಂದ ತಿಳಿಬೇಕಾಗಿತ್ತು ಅಂದ್ರೆ ತತ್ವವ್ಯಕ್ತರಾದ ಅಂದ್ರೆ ಜ್ಞಾನಿಗಳ ಸೇವೆಯನ್ನ ಮಾಡಿ ಆತನಿಗೆ ತದ್ವಿಧಿ ಪ್ರಣಿಪಾತೇನ ಅಂದ್ರೆ ಪುಸ್ತಕಗಳು ಆತ್ಮ ಜ್ಞಾನವನ್ನ ಉಂಟು ಮಾಡುವುದಿಲ್ಲ. ಪುಸ್ತಕ ಆತ್ಮಜ್ಞಾನ ಉಂಟು ಮಾಡದಿದ್ರೆ ವೇದಗಳೇ ಸಾಕಾಗಿದ್ದು. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವವೇದ ಪುಸ್ತಕದಿಂದ ಜ್ಞಾನ ಆಗ್ತಿತ್ತಂದ್ರೆ ಭಗವದ್ಗೀತೆ ಸಾಕಾಗಿತ್ತು, ಭಗವಂತ ಬೇಕಿದ್ದಿಲ್ಲ ಅಂತ ಅರ್ಥ ಆಯ್ತು. ಭಗವದ್ಗೀತೆನ ಸಾಕಾಗಿತ್ತಲ್ಲ, ಭಗವಂತ ಯಾಕೆ ಬೇಕಾಗಿತ್ತು? ಹಾಗಾಗಿ ಆ ಒಂದು ಜ್ಞಾನವನ್ನು ಪಡಿಬೇಕಾದ್ರೆ ಆ ಗುರುಗಳ ತತ್ವವನ್ನ ಎತ್ತಂತ ಜ್ಞಾನಿಗಳ ಸೇವಾದಿಗಳಿಂದ. ಮೊದಲು ಯಾವುದು? ಸೇವಾ. ಸೇವೆಯಲ್ಲಿ ಮತ್ತೆ 4 ಭಾಗ ಇಟ್ಟ ನಿಮಗೆಲ್ಲ ಗೊತ್ತಿದೆ. ಆವಾಗ ಆತ ಆ ಸೇವೆಯಿಂದ ಪ್ರಸನ್ನತೆಗೊಂಡಾಗ ನಾವು ಎಲ್ಲರೂ ಬಾಯಿ ತೋಡ್ತೀವಿ, ನೀರು ಬರಲಿ ಅಂತ ಬಾಯಿ ತೋಡ್ತೀವಿ. ಬಾವಿಯಲ್ಲಿ ನೀರು ಬರದೇ ಇದ್ರೆ ಬಾಯಿನೇ ಒಣಗ್ತದವಿನ ಬಾಯಿ ತಣ್ಣಗಾಗೋದಿಲ್ಲ, ನೀರು ಬಿದ್ದಾಗಲ್ಲ. ಬಾಯಿ ತೋಡಿದ್ವಿ, ನೀರು ಬರಲ್ಲ ಅಂದ್ರೆ ಉಪಯೋಗ ಇಲ್ಲ. ಸಾಕಷ್ಟು ಸೇವೆ ಮಾಡಿದ್ವಿ, ಆದರೂ ಕೂಡ ಆ ಗುರುಗಳ ಸೇವೆಯನ್ನು ಮಾಡಿದಾಗ ಆ ಗುರುಗಳಿಂದ ತತ್ವಜ್ಞಾನದ ಅಮೃತ ಬರದಿದ್ರೆ ಬಾವಿ ತೋಡಿ ಹೆಂಗ ನಿಷ್ಫಲ ಆಯ್ತು, ಅದನ್ನ ಮಾಡಿ ಕೆಟ್ಟರಯ್ಯ ಮನವಿಲ್ಲದೆ ಅಂತ. ಅದಕ್ಕಾಗಿ ಅಂಥ ಯೋಗ್ಯವಾದ ಗುರುಗಳನ್ನ ಹಣಕ್ಕ ಪ್ರಸನ್ನನಾಗೋದಲ್ಲ, ಆಸ್ತಿಗೆ ಪ್ರಸನ್ನರಾಗೋರೆಲ್ಲ, ಆಸೆ ಆಕಾಂಕ್ಷೆಗಳಿಗೆ ಪ್ರಸನ್ನ ಆಗೋರೆಲ್ಲ. ಅಂತಪ್ಪ ಗುರುಗಳು ಯಾವುದಕ್ಕೋಸ್ಕರ ಪ್ರಸನ್ನ ಚಿತ್ತರಾಗಿ ಅವರು ಅಂಥ ಸೇವೆಯನ್ನ ಮಾಡುವಂತ ಶಿಷ್ಯರನ್ನಾಗಲಿ ಮನುಷ್ಯರನ್ನಾಗಲಿ ಕೃಪಾದೃಷ್ಟಿಯಿಂದ ನೋಡಿ ಇವನನ್ನ ಉದ್ಧಾರ ಮಾಡಬೇಕು ಅನ್ನುವ ಭಾವ ಉಕ್ಕಿ ಬಂದಾಗ ಬಾವಿಯಲ್ಲಿ ನೀರು ಹೆಂಗ್ ಬರ್ತಾವ, ಆವಾಗ ತತ್ವಜ್ಞಾನಿಗಳಿಂದ ಆತ್ಮೋಪದೇಶದ ಅಮೃತವಾಣಿ ಬರ್ತಾವ, ಆವಾಗ ಬರೋರು. ಹಾಗಾಗಿ ಮುಖ್ಯವಾಗಿ ಜ್ಞಾನವನ್ನ ಪಡಿಬೇಕಾಗಿತ್ತು ಅಂದ್ರೆ ಮೊದಲು ಹೇಳಿದಂಗ ಗ್ರಂಥಗಳ ಆಶ್ರಯವಲ್ಲ, ಜ್ಞಾನಿಗಳ ಆಶ್ರಯ ಬೇಕು. ಬಹಳಷ್ಟು ಗ್ರಂಥಗಳಾವ ಎಲ್ಲರ ಮನೆಯಲ್ಲಿ, ನಮಗೇನು ಜ್ಞಾನ ಆಗ್ಯದೇನು? ಆದರೆ ಗ್ರಂಥಗಳ ಆಶ್ರಯದಲ್ಲಿ ಇದ್ದೀವಿ. ಗ್ರಂಥಿಯನ್ನ ನಿವೃತ್ತಿ ಮಾಡಿಕೊಂಡಂತ ಮಹಾತ್ಮರ ಆಶ್ರಯದಲ್ಲಿ ಇಲ್ಲ. ಹಾಗಾಗಿ ಪುಸ್ತಕಗಳು ಜ್ಞಾನವನ್ನ ಉಂಟು ಮಾಡುವುದಿಲ್ಲ. ಯಾಕಂದ್ರೆ ಒಂದು ಹಳೆ ಕಾಲದ ಒಂದು ದೀಪ ಅದಂತ ಇಟ್ಕೋ, ದೀಪ ಹಚ್ಚ. ಆ ದೀಪ ಹುರಿಯುವಂತ ದೀಪದಿಂದ ಇನ್ನೊಂದು ದೀಪವನ್ನ ಹಚ್ಚಿಸ್ಬೇಕಾದ್ರೆ ದೀಪದಿಂದನೇ ಇನ್ನೊಂದು ದೀಪ ಹುರಿತದ ನೋಡ್ರಿ. ದೀಪದಿಂದನೇ ಇನ್ನೊಂದು ದೀಪ ಬೆಳಗಬೇಕು ವಿನಃ ಬೇರೆ ಸಾಧನಗಳಿಲ್ಲ. ಅರ್ಥಾತ್ ಬೆಂಕಿಯಿಂದ ಬೆಂಕಿಯೇ ಬೆಳಗುತ್ತದೆ ಅಂತ ಅರ್ಥ. ದೀಪ ಅಂದ್ರೆ ಬೆಂಕಿ.
ಇನ್ನೊಂದು ದೀಪ, ಅದು ಬೆಂಕಿ ಹಿಂಗೆ ಆಗ್ಬೇಕಲ್ಲ, ಆ ಬೆಂಕಿ ಸ್ಪರ್ಶನೇ ಆಗ್ಬೇಕಲ್ಲ. ಆ ದೀಪದ ಸ್ಪರ್ಶ ಇಲ್ಲದೆ ಬೇರೆ ಏನೇ ಸಾಧನೆಗಳಿದ್ರೂ ಕೂಡ ಅದು ನಿಷ್ಫಲ, ಅಂದ್ರೆ ಉಪಯೋಗಕ್ಕೆ ಬರುವುದಿಲ್ಲ. ಮತ್ತು ವ್ಯಾಕರಣ ಪಾಂಡಿತ್ಯದಿಂದಾಗಲಿ ಅಥವಾ ನಿಘಂಟಿನಿಂದಾಗಲಿ ಆಧ್ಯಾತ್ಮ ಗ್ರಂಥಗಳ ತಾತ್ಪರ್ಯವನ್ನು ನಿರ್ಣಯಿಸಲು ಆಗುವುದಿಲ್ಲ. ವ್ಯಾಕರಣ, ಛಂದಸ್ಸು, ಸಮಾಸ, ಅನಂತ 5-6 ಅವೆಲ್ಲ ಗೊತ್ತಿದ್ರು ಕೂಡ ಆ ತಾತ್ಪರ್ಯವನ್ನ ನಿಶ್ಚಯ ಮಾಡೋದಾಗೋದಿಲ್ಲ. ಯಾಕಂದ್ರೆ ನೇರವಾಗಿ ಸಮುದ್ರದ ನೀರನ್ನು ಎಷ್ಟು ಕುಡಿದ್ರೂ ಕೂಡ ಬಾಯಾರಿಕೆ ಹೋಗೋದಿಲ್ಲ, ಬಾಯಾರಿಕೆ ಹೆಚ್ಚಾಗ್ತದ. ಬರೇ ಬಾಯಾರಿಕೆ ಹೆಚ್ಚಾಗೋದಲ್ಲ, ಹೊಟ್ಟೆನೂ ಕೆಟ್ಟ ಹೋಗ್ತದೆ, ಅನಂತ ರೋಗಕ್ಕೆ ಸಾಧನ ಆಗ್ತವ. ಅದರಂತೆ ಎಲ್ಲ ಶಾಸ್ತ್ರಗಳನ್ನ ಓದಿದ ಮಾತ್ರಕ್ಕೆ ಸಂಶಯಗಳು ನಿವೃತ್ತಿಯಾಗುವುದಿಲ್ಲ, ಸಂಶಯ ಹೋಗೋದಿಲ್ಲ. ಏನಾಗ್ತದ್ರಿ, ಸಮುದ್ರದ ನೀರಿನಿಂದ ಬಾಯಾರಿಕೆ ಹೆಚ್ಚಾದಂತೆ ಸಂಶಯಗಳು ನಿವೃತ್ತಿ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ, ಮತ್ತೆ ಹೆಚ್ಚಾಗ್ತವೆ. ಹಾಗೆ ಶಾಸ್ತ್ರಗಳಲ್ಲಿರುವ ಜ್ಞಾನವು ಯಾವಾಗ ಅವು ನಮಗೆ ಬಾಯಾರಿಕೆಯನ್ನ ನಿವೃತ್ತಿ ಮಾಡ್ತಾವಂದ್ರೆ, ಅದೇ ಸಮುದ್ರದ ನೀರು ಬಹಳ ಹೋಗೋದು ಬೇಡ, ಮೇಘವಾಗಿ ಮಳೆಯಾಗಿ ಧರೆಗೆ ಬಿದ್ದಾಗ ಆ ನೀರು ಹೇಗೆ ನಮ್ಮ ಬಾಯಾರಿಕೆಯನ್ನು ನಿವೃತ್ತಿ ಮಾಡ್ತದೆ, ಸಂತೋಷ ಪಡಿಸ್ತದೆ ನೀರು, ಅವೇ ನೀರಲ್ಲ. ಅದೇ ರೀತಿ ಎಲ್ಲಾ ಶಾಸ್ತ್ರಗಳು ಬೇಕು ಇಲ್ಲಂತಲ್ಲ, ಆದರೆ ಗುರುಮುಖದಿಂದ ಬಂದಾಗ ಮಾತ್ರ. ನೀರ್ ಹೆಂಗ್ ಬರಬೇಕು, ಮೇಘಮಂಡಲವಾಗಿ ಬರಬೇಕು, ನೇರ ಸಮುದ್ರ ಆಗಿ ಬರಂಗಿಲ್ಲ. ಅದರಂತೆ ಆವಾಗ ಆತ್ಮಜ್ಞಾನಿಯ ತೃಪ್ತಿ ಆಗುತ್ತದೆ. ಅದಕ್ಕೆ ಏನು ಮಾಡೋ, ಮೊದಲು ಜ್ಞಾನಿಗಳ ಬಳಿಗೆ ಹೋಗಿ ತಿಳಿದುಕೋ. ಅದಕ್ಕೆ ನಿಜಗೊಂಡು ಸರಳವಾಗಿ ಮತಿಗೆ ಮಂಗಲವೀವುದಾವುದು ಉತ್ತಮರ ಸಂಘ, ಅವರಲ್ಲಿ ಹೋಗಬೇಕು ನಾವು. ಮತ್ತು ನಾವು ಎಲ್ಲಿಗೆ ಹೋಗಿಲ್ಲಲ್ರಿ, ನಮಗಿಷ್ಟು ತಿಳಿದಂದ್ರೆ ನಿನ್ನ ಪುಣ್ಯ ಅದ, ಅದಕ್ಕೆ ತಿಳಿದ ಅಂತ ಅರ್ಥ ಮಾಡಬಹುದು. ನಾವೇನು ಅಲ್ಲಿ ಇಲ್ಲಿ ಹುಡುಕ್ತಾ ಎಲ್ಲಿ ಹೋಗಿಲ್ಲ, ನೀವು ಹೋಗಿಲ್ಲ, ನಾವು ಹೋಗಿಲ್ಲ. ಆದರೂ ಕೂಡ ಹೋದವರಿಗೆ ಎಲ್ಲ ಬಿಟ್ಟು ಹೋಗಿ ಎಷ್ಟೋ ವರ್ಷಗಳು ಏನೇನೋ ಸೇವಾದಿಗಳನ್ನ ಮಾಡಿ, ತಪಸ್ಸು ಮಾಡಿ, ಅನಂತ ಕರ್ಮವನ್ನ ಮಾಡಿ, ಯಜ್ಞ ಯಾಗವನ್ನ ಮಾಡಿ, ಕೊನೆಗೆ ಅಂಥ ಗುರುಗಳು ಸಿಕ್ಕಾಗ ಎಷ್ಟೋ ವರ್ಷಗಳು ಕಳೆದು ಹೋದವು. ಅದು ನಾವೇನೊಂದು ಮಾಡಲಾರ್ದ ಸತತ 30 ವರ್ಷದ ಪರ್ಯಂತ, 25 ವರ್ಷದ ಪರ್ಯಂತರವಾಗಿ ಈ ಆತ್ಮಜ್ಞಾನ ತಿಳಿದುಕೊಳ್ಳುವ ಒಂದು ಶಾಸ್ತ್ರದ ನಿಯಮದಂತೆ ತಿಳ್ಕೊಳ್ಳೋದು. ಮತ್ತೆ ಅಂತಪ್ಪ ಗುರುಗಳ ಬಳಿ ಹೋಗಂದ್ರಲ್ಲ, ನಾವು ಹೋಗ್ಲಿಲ್ಲ, ಗುರುಗಳೇ ನಮ್ಮ ಬಳಿಗೆ ಬಂದ್ರು ಅಂತ ಅರ್ಥ ಮಾಡಬಹುದು. ಇದ್ರಾಗ ವ್ಯತ್ಯಾಸ ಏನ್ರಿ ಅಂದ್ರೆ, ಬಹಳ ಪುಣ್ಯ ಇತ್ತಂದ್ರೆ ಹಾಗೇನೂ ಆಗ್ತದೆ. ಹಿಂದಿನ ಜನ್ಮದಲ್ಲಿ ಬಹಳ ಪುಣ್ಯ ಮಾಡಿದ್ರೆ 2ರಲ್ಲಿ 1 ಆಗ್ತದೆ. ಅವ್ರಿದ್ದಲ್ಲಿಗಾದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ, ಇದ್ದಿಲ್ಲ ಅಂದ್ರೆ ನಾವು ಇದ್ದಲ್ಲಿಗಾದರೂ ಅಂತಪ್ಪ ಜ್ಞಾನಿಗಳನ್ನು ಕರ್ಕೊಂಡು ಬರ್ತದ. ಇದಕ್ಕೆಲ್ಲ ಕಾರಣ ಏನಂದ್ರೆ ಪುಣ್ಯನೇ ಕಾರಣ. ಇದು ಇಲ್ಲ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಅಂದಾಗ ನಾವು ಬೆನ್ನು ನಾವೇ ಚಪ್ಪಿಸಬೇಕು. ನಾವು ಬಡವರಾಗಿ ಹುಟ್ಟಿರಬಹುದು, ಅವಿದ್ಯಾವಂತರಾಗಿ ಹುಟ್ಟಿರಬಹುದು, ಏನೇನೋ ಆಗಿ ಹುಟ್ಟಿರಬಹುದು. ಆದರೆ ಪುಣ್ಯದಲ್ಲಿ ಬಹಳ ಶ್ರೇಷ್ಠವನ್ನ ಮಾಡಿಕೊಂಡು ಬಂದವರು ಅಂತ ನಮ್ಮ ಸ್ನಾತಕಬಹುದು. ಏನೇನೋ ಸಿಗಬಹುದು, ಏನೇನೋ ದೊರೆಯಬಹುದು. ಆದರೆ ಒಬ್ಬ ಜ್ಞಾನಿಗಳು ತತ್ವ ದರ್ಶಕನ ದರ್ಶನ ಆಗಬೇಕಾದ್ರೆ ಅವನ ಮುಖದಿಂದ ಈ ಅಮೃತವಾಣಿಯನ್ನ ಬರಬೇಕಾಗಿತ್ತು, ಕೇಳಬೇಕಾಗಿತ್ತು. ಅಂದ್ರೆ ಇದು ಬಹುಜನ್ಮದ
ಪುಣ್ಯ ಅಂದ್ರೆ ಒಂದು ಜನ್ಮದ ಪುಣ್ಯ ಅಲ್ಲ, ಬಹು ಜನ್ಮದ ಪುಣ್ಯ. ಹಾಗಾಗಿ ಜ್ಞಾನ ಉಪದೇಶ ಮಾಡುವುದು ಜ್ಞಾನಿಗಳ ಕೆಲಸ. ನೀ ಹೋದ್ಮೇಲೆ ಅವ್ರು ಏನ್ ಮಾಡ್ಬೇಕು? ನಿನ್ನ ಏನ್ ಮಾಡಬೇಕು? ಎಲ್ಲಾದರೂ ನಾವು KPCಗಾಗಲಿ ಬೇರೆ ಬೇರೆ ಕಡೆ ಉದ್ಯೋಗ ಸಿಕ್ತು ಅಂತ ಹಿಡ್ಗಾರಿ, ನಾವು ಹೋಗಿ ಜಾಯಿನ್ ಆದ್ಮೇಲೆ ಏನ್ ಮಾಡ್ತಾರ? ಮೊದಲು ನಮಗೆ ಕೆಲಸ ಕೊಡ್ತಾರ. ಅವ್ರು ಹೆಸರು ನೋಡಿ, ನೀನ್ ಕೆಲಸ ಮಾಡೋಣ. ಮತ್ತಿಲ್ಲ ಒಂದ್ 2-3 ತಿಂಗಳ ಮನೆಗಿರಪ್ಪ, ಆಮೇಲೆ ಬಾ ಅಂತ ಹೇಳ್ತಾರೆ. ನೀನ್ ಯಾವಾಗ ಜಾಯಿನ್ ಆದಿಲ್ಲ, ಆಯ್ತು ಟೈಮ್ ಸರಿಯಾಗಿ ಹೋಗ್ಬೇಕು, ಟೈಮ್ ಸರಿಯಾಗಿ ಬರಬೇಕು. ಉಳಿದ ಸಮಯದಲ್ಲಿ ಅವ್ರೇನ್ ಹೇಳ್ಯಾರ ಅದೇ ಕೆಲಸ ನೀವು ಮಾಡಬೇಕು. ನಿನ್ ಕೆಲಸ ಕೊಡ್ತಾರಲ್ಲ ಅವರು. ಜ್ಞಾನಿಗಳ ಬಳಿ ಹೋದಾಗ ಅವ್ರು ಮೊಟ್ಟ ಮೊದಲು ಮಾಡುವ ಕೆಲಸ ನಿನ್ನ ಕೆಲಸ ಹಚ್ಚದ. ಅವ್ರು ಕೆಲಸ ಹಚ್ಚದ. ಅವರು ಆದ್ರೆ ಪ್ರಾಪಂಚಿಕದ ಕೆಲಸ ಅಲ್ಲ, ಪಾರಮಾರ್ಥಿಕದ ಕೆಲಸ. ಅದಕ್ಕೆ ಏನೇನು ಬೇಕಾಗದ ಸಾಧನೆಗಳನ್ನ ಹೇಳ್ತಾ ಹೇಳ್ತಾ ಸರ್ಕಾರದವರು ಒಂದೊಂದು ಕೆಲಸವನ್ನು ಒಂದೊಂದು ಶಾಖೆಗೆ ವಹಿಸಿದಂತೆ ಬರೆದಾರ ನೋಡಿ. ಅವರೇ ಜ್ಞಾನ ಉಪದೇಶ ಮಾಡುವುದನ್ನು ಜ್ಞಾನಿಗಳ ಡಿಪಾರ್ಟ್ಮೆಂಟ್ಗೆ ಪರಮಾತ್ಮನ ಒಪ್ಪಿಸಿದ್ದಾನೆ. ಕೆಲಸ ಡಿಪಾರ್ಟ್ಮೆಂಟ್ ಅವಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಬೇರೆ, ಈ ಡಿಪಾರ್ಟ್ಮೆಂಟ್ ಬೇರೆ. ಜ್ಞಾನಿಗಳ ಡಿಪಾರ್ಟ್ಮೆಂಟ್ ಏನದ ಅವರಲ್ಲಿ ಕಳಿಸ್ತಾರೆ, ಅಲ್ಲಿ ಹೋಗಿ ಜಾಯಿನ್ ಆಗ. ಯಾಕಂದ್ರೆ ನಿನ್ನ ಕೆಲಸ ಏನದ? ಜ್ಞಾನ ಸಂಪಾದನೆ ಮಾಡೋದು. ಈ ಶ್ಲೋಕದಲ್ಲಿ ಜ್ಞಾನಿಗಳೆಂದು ಬಹುವಚನವನ್ನು ಹೇಳಿರುವಲ್ಲಿ ಒಂದು ದೊಡ್ಡ ಸ್ವಾರಸ್ಯವಿದೆ ಅಂದರು. ಏನು ಅಂದ್ರೆ, ತೃಪ್ತಿಯಾದರೂ ಆಗದಿದ್ದರೂ ಒಬ್ಬ ಗುರುವನ್ನೇ ಆಶ್ರಯಿಸಿಕೊಂಡು ಬಿದ್ದಿರಬೇಕೆಂಬುದನ್ನು ಗೀತೆ ಒಪ್ಪುವುದಿಲ್ಲ. ತೆಗೆದುಬಿಟ್ಟು ನೋಡಲ್ಲ. ಒಬ್ಬ ಗುರುಗಳನ್ನೇ ಆಶ್ರಯಿಸಿಕೊಂಡು, ಯಾಕಂದ್ರೆ ನಿನಗ ಜ್ಞಾನಾಮೃತದ ಪರಮಾನಂದದ ತೃಪ್ತಿ ನಿನಗಾಗದಿದ್ರೆ ಅದೇ ಗುರುವಿನ ಆಶ್ರಯ ಮಾಡಿಕೊಂಡು ಅಲ್ಲೇ ಬಿದ್ದು ಒದ್ದಾಡುವಂತ ಗೀತೆ ಉಪದೇಶ ಮಾಡಿಲ್ಲ ಅಂತ ಬರೆದಾರ. ಕಾರಣ ಏನಂದ್ರೆ, ದಿಂಬಿಯು ತನಗೆ ತೃಪ್ತಿ ಆಗುವವರೆಗೂ ಅನೇಕ ಪುಷ್ಪಗಳನ್ನ ಮಧುಪಾನ ಮಾಡುವಂತೆ. ಆ ದುಂಬಿ ಪುಷ್ಪದ ಮೇಲೆ ಕುಂತು ತನ್ನ ತೃಪ್ತಿ ಆಗುವಂತೆ ಅನೇಕ ಪುಷ್ಪಗಳ ಮಧುಪಾನ ಮಾಡ್ತದಲ್ಲ. ಒಂದೇ ಹೂವಿನಲ್ಲಿ ತೃಪ್ತಿ ಆಗೋದಿಲ್ಲ. ಒಂದು ಹೂವಿನಾಗ ಎಷ್ಟಿರ್ತದ? ಸ್ವಲ್ಪ ಇರ್ತದ, ತೃಪ್ತಿ ಆಗಿಲ್ಲಲ್ಲ. ಮತ್ತೇನ್ ಮಾಡ್ತದ? ಇನ್ನೊಂದು ಹೂವಿಗೆ ಹೋಗ್ತದ, ಅಲ್ಲಿಷ್ಟು ಸವಿತದ, ಮತ್ತೆ ಇನ್ನೊಂದು ಹೂವಿಗೆ. ಹೀಗೆ ತತ್ವ ಜಿಜ್ಞಾಸೆ ಉಳ್ಳವನು ತನ್ನ ಸಂಶಯಗಳೆಲ್ಲ ತೀರಿ ಆತ್ಮಜ್ಞಾನ ಉಂಟಾಗುವವರೆಗೂ ಗುರುಗಳನ್ನು ಆಶ್ರಯಿಸಬಹುದೆಂದು ಗುರುಗೀತೆ ಹೇಳಿದೆ. ಹೇಳದ ಬಸವಣ್ಣರು ಒಂದ್ಸಲ ಹೇಳಿದ್ರು, ಈಗೇನೋ ನಮ್ಮ ಪುಣ್ಯಕ್ಕ ಗುರುಗಳು ಸಿಕ್ಕರು, ಎಲ್ಲರಿಗೂ ಸಿಕ್ಕರಂತ ಇಟ್ಕೊಳ್ರಿ. ಆಯುಷ್ಯ, ನಮ್ಮ ಆಯುಷ್ಯ ಗುರುವಿನ ಕೈಲಿಲ್ಲ, ಗುರುವಿನ ಆಯುಷ್ಯ ಶಿಷ್ಯನ ಕೈಲಿಲ್ಲ. ಇದು ಜಗತ್ತಿನ ಪಕ್ಕ ತಿಳ್ಕದೆ. ಮುಂದೆ ನೋಡಮ್ಮ, ನಾಳೆ ನೋಡಮ್ಮ ಅನ್ನಕ ಆಯುಷ್ಯ ಏನು ನಮ್ಗೆ, ನಮ್ಮ ಆಧೀನ ಅದೇನು. ಅಂತಪ್ಪ ಗುರು ಸಿಕ್ಕ ಇಲ್ಲಂತಲ್ಲ, ಆತ್ಮಜ್ಞಾನ ಉಪದೇಶ ಮಧುವನ್ನೇ ಅವ್ರು ಇಡ್ತಿದ್ರು. ಅವ್ರ ಆಯುಷ್ ಇಲ್ಲ, ಗುರುಗಳು ಸತ್ತದ್ರಪ್ಪ, ದೇಹ ಬಿಟ್ರು. ಏನ್ ಮಾಡವ ನೀನೇನ್ ಮಾಡವ? ಏನ್ ಹಂಗೆ ಸತ್ತೋಗ್ತದೋ? ಅಥವಾ ಮತ್ತೊಬ್ಬ ಗುರುವಿನ ಆಶ್ರಯವನ್ನು ಮಾಡಿಕೊಂಡು ಆ ತತ್ವದ ಸಂಪೂರ್ಣ ಭಾವವನ್ನು ತಿಳ್ಕೊಂಡು ಆನಂದ ಪಡ್ತದ್ದೋ? ಏನ್ ಹಂಗೆ ಸತ್ತಿದ್ದು ಪಡಿತಿದ್ದು? ಇದಕ್ಕೆ ಅವರು ಸಾಮಾನ್ಯ ದೃಷ್ಟಾಂತ ಕೊಡ್ತಿದ್ರು. ನೋಡ್ತಮ್ಮ, ವಯಸ್ಸಾದ, ಮದುವೆ ಆಗ್ಯಾರ, ದೈವಾನುಕೂಲತೆಯಿಂದ ಹೆಂಡತಿ ಸತ್ತೋದು ಅಂತ ಇಟ್ಕೊ. ಒಂದ್ಸಲ ಮದುವೆ ಆಯ್ತು, ಮದುವೆ ಆದ್ಮೇಲೆ
ಹೆಂಡತಿ ಸತ್ತು ಒಂದು ಸ್ವಲ್ಪ ದಿನದಾಗ ಅಂದಾಗ ಮತ್ತೆ ಮುಂದಿನ ಜೀವನದ ತೃಪ್ತಿಗಾಗಿ ಸಂಸಾರಕ್ಕಾಗಿ ಮತ್ತೊಂದು ಮದುವೆ ಮಾಡ್ಕೊಂತಿದ್ದೋ ಇಲ್ಲ, ಮಾಡ್ಕೊಂತಿಲ್ಲ. ಇದಕ್ಕಾದ್ರೆ ಜ್ಞಾನ ಅದ, ಇದಕ್ಕೆ ಜ್ಞಾನ ಇಲ್ಲ. ಓದೋದ್ರಿಂದ ಯಾರು ಹೋಗ್ತಾರಪ್ಪ ಮುಂದೆ ಸಂಸಾರ ಆಗ್ಬೇಕಲ್ಲ ಅಂತ ಮತ್ತೊಂದು ಮದುವೆ ಮಾಡ್ಕೊಂತಿದ್ದೆ, ಅಲ್ಲಿ ನಡೀತದಂತ. ಇಲ್ಲಿ ಒಬ್ಬ ಗುರುವಿನ ಒಂದು ಇಂಥ ಸಮಯದಾಗ ಹೇಳಾದ ಗುರುಗಳಂತೂ ಬಿಟ್ಟು ಬಿಡೋದು ಆಪರ್ಶ ಮೇಲೆ. ಅವ್ರು ಹೇಳದ ಗುರುವಲ್ಲ, ಕೇಳದ ಶಿಷ್ಯ ಎಲ್ಲ ತೆಗೆದ ಬಿಟ್ರ ಮಾತು. ಇಂಥವ್ರು ದೇಹ ಬಿಟ್ಟಾಗ ಅಥವಾ ಅವ್ರ ಕಡೆಯಿಂದ ಸಿಗದೆ ಇದ್ದಾಗ ಇನ್ನೊಬ್ಬ ಗುರುಗಳನ್ನು ಆಶ್ರಯ ಮಾಡಿಕೊಂಡು ಆ ದುಂಬಿ ತೃಪ್ತಿ ಆಗುವಂಗ ಹೆಂಗ ಮಧುಪಾನ ಮಾಡ್ತದ, ಇಲ್ಲಿ ಅಮೃತಪಾನ ಮಾಡುವಂತ ಅರ್ಥ. ಹಾಗೆ ಗುರುಗಳನ್ನು ಆಶ್ರಯಿಸಿ ನರಪುತ್ರರು ಗುರುಪುತ್ರರಾಗಬೇಕು. ನರಪುತ್ರರು ಗುರುಪುತ್ರರಾಗಬೇಕಲ್ಲ. ನಮ್ಮಲ್ಲಿ ಬೇರೆ ಬೇರೆ ಅವ ಗುರುಪುತ್ರ ಆಗಕ್ಕೆ. ಯಾಕಂದ್ರೆ ಇದ್ದೇ ಬಿಟ್ಟಾಗ ಸತ್ತಾಗ ಪೂಜೆ ಗೀಜೆ ಮಾಡಿ ಅದು ಇದ್ರಾಗ ವಿಮಾನದಾಗ ಕುಂದಿಸ್ಕೊಂಡು ಭಜನೆ ಮಾಡ್ಕೊಂತ ಹೋಗಿ ಪೂಜೆ ಮಾಡಿ ಮಣ್ಣಾಗ ಇಡ್ತಾರ. ಗುರುಪುತ್ರ ಆಗಲ್ಲ ಅಂದ್ರೆ ಕೌದಾಗ ಇಡ್ತಾರ ಅಂತೇಳಿ ಕೆಲವು ಮಂದಿ ಗುರುಪುತ್ರ ಆಗ್ತಾರ. ಪೂಜೆ ಇರ್ತಾವ, ಕೌದಾಗ ಹಿಂಗ ಇಟ್ಕೊಂಡು ಹೋಗ್ತಾರ, ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರ. ಹಿಂಗಾದ್ರೆ ಗುರುಪುತ್ರ ಅಂತ ಬಹಳ ಮಂದಿ ಹಂಗ ಅನ್ಕೊಂಡ್ರ. ಅದಲ್ಲ, ಗುರುಪುತ್ರ ಅಂದ್ರೆ ಇದು ನರಭಾವನ ತೊಡೆದು ಅರಭಾವಕ್ಕೆ ಹೋಗ್ಬೇಕು ನಾವು, ಅವಾಗ ಗುರುಪುತ್ರ ಆಗ್ತೀವಿ. ಅದಕ್ಕೆ ಆಚಾರ್ಯವಾನ್ ಪುರುಷೋ ವೇದ ಎಂದು ಶ್ರುತಿ ನುಡಿದಿದ್ದೆ. ಸಮಿತ್ಪಾಣಿಯಾಗಿ ಗುರು ಸನ್ನಿಧಿಗೆ ಹೋಗಬೇಕೆಂದು ಮಂಡಕೋಪನಿಷತ್ತಿನಲ್ಲಿ ಹೇಳಿದೆ. ಸಮ್ಮಿತ್ ಎಂದರೆ ಕಟ್ಟಿಗೆಯ ತುಂಡುಗಳೆಂದರ್ಥ. ತಾನು ಇದುವರೆಗೆ ಅನುಭವಿಸಿದ ವಿಷಯಗಳೆಲ್ಲವೂ ಕಟ್ಟಿಗೆ ತುಂಡುಗಳಂತೆ ನಿಸ್ಸಾರವುಳ್ಳವು. ಗುರು ಸಾನ್ನಿಧ್ಯದಲ್ಲಿ ಅವುಗಳನ್ನ ಆಹುತಿ ಮಾಡಬೇಕೆಂಬ ಸೂಚನೆಯಾಗಿ ಸಮಿತ್ಪಾಣಿಯಾಗಿ ಹೋಗಬೇಕೆಂದು ಉಪನಿಷತ್ತು ಹೇಳಿದೆ ಅಂತ ಅಲ್ಲಿ ಹೇಳ್ತಾ ಬಂದ್ರು. ಇದು ಮುಂದ ಇನ್ನು ಸಮಯ ಅದ, ಸಮಯ ಇಲ್ಲಿ ಮುಗಿತಾ ಬಂದದ. ಒಂದು ಸೂಚನೆ ಅಂದ್ರೆ ನಾಳೆ 5ನೇ ತಾರೀಕು ಗುರುವಾರ ದಿನ ನಮ್ಮ ಬೆಳಗಾದ ಸೋಮಶೇಖರ ಚಾಗವಾಯಿ ಅವರ ತಮ್ಮನ ಮಗಳು ಮತ್ತು ತಂಗಿಯ ಮಗ ಈ ಸಂಬಂಧದಿಂದ 5ನೇ ತಾರೀಕು ಚಾಗಿಯಲ್ಲಿ ಅಕ್ಷತಾ ಕಾರಣ ಮಾಂಗಲ್ಯ ಇದೆ. ಆ ಕಾರ್ಯಕ್ಕೆ ಎಲ್ಲರಿಗೂ ಆಮಂತ್ರಣವನ್ನು ಈಗಾಗಲೇ ತಮ್ಮೆಲ್ಲರಿಗೂ ಹೇಳಿದ್ದು, ತಮಗೆ ಗೊತ್ತಿದ್ದ ವಿಷಯ. ಅದಕ್ಕೆ ಬರ್ತಕ್ಕಂಥವರು ಹೋಗ್ತಕ್ಕಂಥವರು ಗುರುವಾರ ಇಲ್ಲಿ ಎಷ್ಟು ಗಂಟೆಗೆ ಬಿಡಬೇಕು ಹೇಗೆ ಅನ್ನೋದನ್ನು ಸೋಮಶೇಖರ ಕಿಷ್ಟಯ್ಯಗೆಲ್ಲ ಹೇಳಂತ. ಕಿಷ್ಟಯ್ಯ ನೀವು ಒಂದ್ಸಲ ಭೇಟಿಯಾಗಿ ವಿಚಾರವನ್ನು ಮಾಡ್ರಿ. ಆಮೇಲೆ 11ನೇ ತಾರೀಕು ಇದೇ ತಿಂಗಳು ನಮ್ಮ ಕಪ್ಪಗಲ್ಲಿನ ಗುರುಗಳಾದ ಶಿವರಾಜಪ್ಪ ಅವರ ಕೊನೆಯ ಸುಪುತ್ರಿಯ ಮದುವೆ ಹರವಿ ಬಸವಣ್ಣನ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಪತ್ರಿಕೆಗಳು ಕೂಡ ಇಲ್ಲಿ ಎಲ್ಲ ಬಂದಿದ್ದು, ತಾವೆಲ್ಲರೂ ಪತ್ರಿಕೆಯನ್ನ ತಗೊಂಡು ಹೋಗ್ರಿ. 11ನೇ ತಾರೀಕನ್ನ ಸ್ವಲ್ಪ ನೆನಪಿನಲ್ಲಿ ಇಡಿರ್ತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಮಧ್ಯದಲ್ಲಿ ಇನ್ನೂ 3-4 ಅವ, ಅದನ್ನು ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಮಂಗಲ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ. ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ
जयतु जगदाचार्य वरनिकर के जय मंगलम नित्य शुभ मंगलम जय मंगलम नित्य शुभ मंगलम ವೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತಲೇ ದರೆಯನುದ್ದರೆ ಶಿಲ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ जय मंगलम नित्य शुभ मंगलम जय मंगलम नित्य शुभ मंगलम ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನು ಕಂಡು ಕರುಣಾದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ जय मंगलम नित्य शुभ मंगलम जय मंगलम नित्य शुभ मंगलम ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥಾರೂಢಗೆ जय मंगलम नित्य शुभ मंगलम जय मंगलम नित्य शुभ मंगलम ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ जय मंगलम नित्य शुभ मंगलम जय मंगलम नित्य शुभ मंगलम ಶಿವಜೀವರಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕಾಳ ಒಡಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ जय मंगलम नित्य शुभ मंगलम जय मंगलम नित्य शुभ मंगलम ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿ ಮುಸಕಿದ ಜ್ಞಾನವನು ದೆಸೆಗಡಿಪ ಬಸವಂತ ದೇಶಿಕನಿಗೆ जय मंगलम नित्य शुभ मंगलम जय मंगलम नित्य शुभ मंगलम ಪರಮ ನಿಜ ಗುಣ ಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ जय मंगलम नित्य शुभ मंगलम जय मंगलम नित्य शुभ मंगलम श्रीमद् जगद्गुरु सिद्धार्थ महाराज की श्री सद्गुरु शिवपुत्र स्वामी महाराज की श्री सद्गुरु बसवानंद स्वामी महाराज की श्री सद्गुरु अभिनव महाराज की सकल साधु संत महाराज